तो वो महाराजाओं के महाराजा हुए। बाप कहते हैं तुम पूज्य पवित्र महाराजा थे। ಮತ್ತು ಅವರು ಮಹಾರಾಜರಿಗೂ ಸಹ ಮಹಾರಾಜ ಆಗಿದ್ದಾರೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ನೀವು ಮೊದಲು ಮಹಾರಾಜರಾಗಿದ್ರಿ, फिर अभी आकर के पुजारी बन गए। ಮತ್ತು ಇವಾಗ ನೀವು ಬಂದ್ಬಿಟ್ಟು ಪೂಜಾರಿಗಳಾಗಿದ್ದೀರಾ. कब थे? ಯಾವಾಗಿದ್ರಿ? तुम पूज्य थे, अब पुजारी बन गए। ನೀವು ಪೂಜ್ಯರಾಗಿದ್ರಿ, ಇವಾಗ ಪೂಜಾರಿ ಆಗ್ಬಿಟ್ಟಿದ್ದೀರಾ. कब की बात बताई पूज्य थे? ಯಾವಾಗಿನ ಮಾತನ್ನ ಹೇಳಿದ್ದು ನೀವು ಪೂಜ್ಯರಾಗಿದ್ರಿ ಅಂತ? सतयुग की आदि में जब संगम युग का सबसे ऊंचा चरण चल रहा था, ಸತ್ಯುಗದ ಆರಂಭದಲ್ಲಿ ಅಂದರೆ ಯಾವಾಗ ಸಂಗಮ ಯುಗದ ಉನ್ನತವಾಗಿರುವಂಥ ಟೈಮ್ ನಡೀತಾ ಇತ್ತು, स्वर्णिम संगम युग, ಸ್ವರ್ಣಿಮ ಸಂಗಮ ಯುಗ ಆಗಿತ್ತು. उसमें तुम महाराजा थे, ಅದರಲ್ಲಿ ನೀವು ಮಹಾರಾಜ ಆಗಿದ್ರಿ. अभी पुजारी बन गए। जो पूज्य होकर गिरते हैं ಮತ್ತೆ ಇವಾಗ ಪೂಜಾರಿಗಳಾಗ್ಬಿಟ್ಟಿದ್ದೀರಾ. वो ही पूजा करते हैं। ಯಾರು ಪೂಜ್ಯರಾಗ್ಬಿಟ್ಟು ಕೆಳಗಡೆ ಬೀಳ್ತಾರೆ ಅವರೇ ಮತ್ತೆ ಪೂಜೆಯನ್ನು ಮಾಡ್ತಾರೆ ಪೂಜಾರಿಯಾಗಿ. क्या पावन की पूजा करते हैं। ಏನಂತ ಹೇಳಿದ್ರು, ಯಾರು ಪಾವನರಾಗಿರ್ತಾರೆ ಅವ್ರ ಪೂಜೆಯನ್ನು ಮಾಡಲಾಗುತ್ತೆ. पतिति की कोई पूजा नहीं करते हैं। ಪತಿತರಾಗಿರೋರ್ದು ಯಾರು ಪೂಜೆ ಮಾಡಲ್ಲ. अब तुमको पता पड़ा ಇವಾಗ ನಿಮಗೆ ಗೊತ್ತಾಗಿದೆ, हम पावन महाराजाएं थे। ನಾವು ಪಾವನ ಮಹಾರಾಜರಾಗಿದ್ವಿ. क्या कहा? इसको पता पड़ जाए अपने स्वरूप का। ಯಾರಿಗೆ ಗೊತ್ತಾಗ್ಬಿಡುತ್ತೆ ತಮ್ಮ ಸ್ವರೂಪದ ಬಗ್ಗೆ. जैसे पहले राजाएं होते थे, ಯಾವ ಥರ ಮೊದಲು ರಾಜರಿರ್ತಾ ಇದ್ರು. अपने बच्चे को देखते थे कि अब वयोवृद्ध हो गए महाराजा। ಯಾವಾಗ ನೋಡ್ತಾ ಇದ್ರು ಆ ಮಹಾರಾಜರು ತಮ್ಮ ಮಕ್ಕಳನ್ನ, ಅವರು ದೊಡ್ಡವರಾಗ್ಬಿಟ್ಟಿದ್ದಾರೆ, ನಾವು ವೃದ್ಧರಾಗೋಗ್ಬಿಟ್ಟಿದ್ದೀವಿ ಅಂತ. हैं? तो वो अपने बच्चे को लिख करके ताबीज बांध देते थे। ಆವಾಗ ಅವರು ತಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ರು, ಬರೆದ್ಬಿಟ್ಟು ಕೊರಳಲ್ಲಿ ಒಂದು ತಾಬೀಜ್ ಥರ ಹಾಕ್ತಾ ಇದ್ರು. ಅಂದರೆ ತಾಯ್ತದ ಥರ ಕೊರಳಲ್ಲಿ ಒಂದು ಹಾರವನ್ನು ಹಾಕ್ಬಿಟ್ಟು ಅದರಲ್ಲಿ ಬರೆದು ಇಡ್ತಾರೆ. अगर ऐसी कोई आशंका देखी ಒಂದು ವೇಳೆ ಈ ಥರ ಏನಾದರೂ ಶಂಕೆಯನ್ನು ನೋಡಿದರೆ, कि हमारे वयोवृद्ध होने की वजह से कोई राजा ही हड़प लेगा, ಅಂದರೆ ನಾವು ವೃದ್ಧರಾಗೋಗ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಯಾರಾದರೂ ಬೇರೆಯವರು ನಮ್ಮ ರಾಜ್ಯವನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಅನಿಸಿದರೆ, ಅನುಮಾನ ಆದರೆ, तो जो अपना बच्चा होता था उसको ताबीज बांध देते थे। ಆವಾಗ ಅವರು ತಮ್ಮ ಮಕ್ಕಳು ಯಾರಾಗಿರ್ತಾ ಇದ್ರು ಅವ್ರ ಕೊರಳಲ್ಲಿ ಅವರು ತಾಯ್ತ ಕಟ್ಟು ಹಾಕ್ತಾ ಇದ್ರು. बाबा उसको कहते हैं लॉकेट। ಬಾಬಾ ಅದಕ್ಕೆ ಹೇಳ್ತಾರೆ ಲಾಕೆಟ್ ಅಂತ. कहाँ बांध देते? कहाँ ताबीज? ಎಲ್ಲ ಹಾಕ್ತಾ ಇದ್ರು ಆ ತಾಯ್ತವನ್ನ? कान में कि नाक में? ಕಿವಿಯಲ್ಲ ಅಥವಾ ಮೂಗಲ್ಲ? गले में बांध देते। ये परंपरा कहाँ से पड़ी? ಕೊರಳಲ್ಲೇ ಹಾಕ್ತಾ ಇದ್ರು. ಮತ್ತೆ ಈ ಪರಂಪರೆ ಎಲ್ಲಿಂದ ಆರಂಭ ಆಯಿತು? सभी परंपराएं कहाँ से पड़ती हैं? ಈ ಎಲ್ಲ ಪರಂಪರೆಗಳು ಎಲ್ಲಿಂದ ಆರಂಭ ಆಗುತ್ತೆ? संगम युग में पड़ती हैं। ಸಂಗಮ ಯುಗದಲ್ಲೇ ಆಗುತ್ತೆ. शिव बाबा जब आते हैं तो जिस बच्चे को मुकर्रर रूप में आकर के विश्व का मालिक बनाना होता है, ಶಿವಬಾಬಾ ಯಾವಾಗ ಬರ್ತಾರೆ, ಬಂದ್ಬಿಟ್ಟು ಯಾವ ಮಗುವನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಬೇಕಾಗುತ್ತೆ, वो बच्चा अगर कहीं इधर उधर संसार में बिलम जाए, ಆ ಮಗು ಒಂದು ವೇಳೆ ಅಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಅಲ್ದಾಡ್ಬಿಟ್ರೆ, यज्ञ के आदि में कोई व्यक्ति ऐसा था ಯಜ್ಞದ ಆರಂಭದಲ್ಲಿ ಯಾರಾದರೂ ವ್ಯಕ್ತಿ ಈ ಥರ ಇದ್ರ, जो बाद में पता ही नहीं चला कहाँ चला गया। ಅವ್ರು ಆಮೇಲೆ ಎಲ್ಲೋದ್ರೂ ಗೊತ್ತೇ ಆಗಲಿಲ್ಲ. कोई था या नहीं था? ಯಾರಾದರೂ ಇದ್ರ ಅಥವಾ ಇಲ್ವೋ? ऐसे ऐसे बच्चे थे जो मम्मा बाबा को डायरेक्शन देते थे, ड्रिल कराते थे, ಈ टीचर ಥರ ಮಕ್ಕಳು ಸಹ ಇದ್ರು. ಅವ್ರ ಮಮ್ಮ ಬಾಬನ್ಗೆ ಡೈರೆಕ್ಷನ್ ಕೊಡ್ತಾ ಇದ್ರು, ಡ್ರಿಲ್ ಮಾಡಿಸ್ತಾ ಇದ್ರು, बन करके बैठते थे। ಟೀಚರ್ ಆಗಿ ಕುತ್ಕೊಂತಾ ಇದ್ರು. हम समझते थे ये तो बहुत अच्छा नंबर माला में आवेंगे। ನಾವಂತೂ ತಿಳ್ಕೊತಾ ಇದ್ವಿ ಇವರಂತೂ ತುಂಬಾ ಒಳ್ಳೆ ನಂಬರ್ ಮಾಲೆಯಲ್ಲಿ ಬರ್ತಾರೆ ಅಂತ. वो भी गुम हो गए। ಅವರು ಸಹ ಕಳೆದೋಗ್ಬಿಟ್ರು. तो गुम हुए ना, ಮತ್ತೆ ಕಳೆದೋಗ್ಬಿಟ್ರು ಅಲ್ವಾ? तो उन गुम हुए बच्चों के कंठ में ಮತ್ತೆ ಯಾರು ಈ ಥರ ಕಳೆದೋಗ್ಬಿಟ್ಟಿರ್ತಾರೆ, ಆ ಕಳೆದಿರುವಂಥ ಮಕ್ಕಳ ಕೊರಳಲ್ಲಿ वो लॉकेट डाल दी। ಆ ಲಾಕೆಟನ್ನು ಹಾಕ್ಬಿಡ್ತಾರೆ. किसने? हैं? शिव बाबा ने।
ಯಾರು ಹಾಕ್ತಾರೆ ಈ ಲಾಕೆಟನ್ನು? ಶಿವ ತಂದೆ ಹಾಕ್ತಾರೆ. कौन सी लॉकेट डाल दी ಯಾವ ಲಾಕೆಟನ್ನು ಹಾಕ್ತಾರೆ? है? अरे वो संस्कृत गीता में भी तो लिखा हुआ है, मैं आता हूँ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆ ಸಂಸ್ಕೃತದ ಗೀತೆಯಲ್ಲೂ ಸಹ ಬರೆದಿದ್ದಾರೆ ಅಲ್ವಾ, ಏನಂತ, ಯಾವಾಗ ನಾನು ಬರ್ತೀನಿ तो सबसे पहले ये ज्ञान किसको देता हूँ? ಆವಾಗ ಎಲ್ಲರಿಗಿಂತ ಮೊದಲು ಈ ಜ್ಞಾನವನ್ನು ಯಾರಿಗೆ ಕೊಡ್ತೀನಿ? हैं? सूर्य को देता हूँ. ಸೂರ್ಯನಿಗೆ ಕೊಡ್ತೀನಿ. तो वो सूर्य जिससे सूर्यवंशी पैदा हुए, सबसे ऊंचा वंश पैदा ಮತ್ತೆ ಆ ಸೂರ್ಯ, ಯಾರಿಂದ ಈ ಸೂರ್ಯವಂಶ ತಯಾರಾಗುತ್ತೆ, ಇಷ್ಟು ಶ್ರೇಷ್ಠವಾಗಿರುವಂಥ ವಂಶ, होता है, वो ज्ञान सूर्य यज्ञ के आदि में, जिसमें परमात्मा शिव ने पहले पहले प्रवेश किया. ಮತ್ತೆ ಆ ಜ್ಞಾನ ಸೂರ್ಯ ಯಾರಲ್ಲಿ ಆ ಪರಮಾತ್ಮ ಶಿವ ತಂದೆ ಮೊಟ್ಟ ಮೊದಲು ಪ್ರವೇಶ ಮಾಡ್ತಾರೆ, वो कहाँ गया? ಅವರೆಲ್ಲೋದ್ರು? ब्रह्मा के साक्षात्कारों का जिसने रहस्य सुनाया, ಯಾರು ಬ್ರಹ್ಮನ ಸಾಕ್ಷಾತ್ಕಾರಗಳ ರಹಸ್ಯವನ್ನ ಹೇಳಿದ್ರು? किसी को पता नहीं. ಯಾರಿಗೂ ಸಹ ಗೊತ್ತೇ ಇಲ್ಲ. लेकिन ऐसे नहीं कि वो गुम हो गया है तो गुम ही बना रहेगा. ಆ ಥರ ಅಲ್ಲ, ಅವ್ರು ಕಳೆದೋಗ್ಬಿಟ್ರು ಅಂದರೆ ಕಳೆದೇ ಹೋಗ್ಬಿಟ್ಟಿರ್ತಾರೆ ಅಂತ. क्या शिव बाप ने उसके गले में क्या बांध दिया? ಶಿವ ತಂದೆ ಅವ್ರ ಕೊರಳಲ್ಲಿ ಏನು ಕಟ್ಬಿಟ್ಟಿರ್ತಾರೆ? है? लॉकेट बांध दिया. ಲಾಕೆಟನ್ನು ಕಟ್ಬಿಡ್ತಾರೆ. नाम क्या रखा है? सच्ची गीता लॉकेट. ಅದರ ಹೆಸರೇ ಏನಂತ ಇಟ್ಟಿದ್ದಾರೆ? ಸಚ್ಚಿ ಗೀತಾ ಲಾಕೆಟ್ ಅಂತ. तो होते हैं भक्ति मार्ग में लॉकेट का छोटा रूप बनाते हैं और उसको ताबीज में बंद करते हैं और गले में भक्ति मार्ग में बांध लेते हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ, ಒಂದು ಇದರಲ್ಲಿ ಬರೀತಾರೆ, ಬರೆದ್ಬಿಟ್ಟು ಅದನ್ನು ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನು ತಾಯ್ತದೊಳಗಡೆ ಹಾಕ್ಬಿಟ್ಟು ಅದನ್ನು ಮತ್ತೆ ಕೊರಳಲ್ಲಿ ಕಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ये जो परंपराएं हैं वो कहाँ की परंपराएं हैं? ಮತ್ತು ಇದೇನೇ ಪರಂಪರಾ ಇದೆ, ಇದೆಲ್ಲ ಎಲ್ಲಿಯ ಪರಂಪರೆಗಳಾಗಿದೆ? शिव बाबा ने ये परंपराएं इस समय डाली. ಶಿವಬಾಬಾ ಬಂದ್ಬಿಟ್ಟು ಈ ಪರಂಪರಾವನ್ನು ಈ ಸಮಯದಲ್ಲಿ ಹಾಕಿದ್ದಾರೆ. तो वो गीता यज्ञ के आदि से ही, ಮತ್ತೆ ಆ ಗೀತೆ ಏನಿದೆ ಅದು ಯಜ್ಞದ ಆರಂಭದಿಂದನೇ, वो बच्चा भला शरीर छोड़ देता है, यज्ञ छोड़ के चला जाता है, ಆ ಮಗು ಬಲ್ಲೆ ಯಜ್ಞವನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ, ಶರೀರ ಬಿಟ್ಟು ಹೋಗ್ಬಿಡ್ತಾರೆ. तो जहाँ कहीं भी जाके जन्म लेगा, ಆದರೆ ಅವ್ರು ಎಲ್ಲೇ ಹೋಗ್ಬಿಟ್ಟು ಜನ್ಮ ತಗೊಂತಾರೆ, उसके कंठ में वो ताबीज, वो लॉकेट पड़ी रहती है. ಅವ್ರ ಕೊರಳಲ್ಲಿ, ಅವ್ರ ಕಂಠದಲ್ಲಿ ಆ ತಾಯ್ತ ಅನ್ನೋದು ಬಿದ್ದಿರುತ್ತೆ ಅವರೆಲ್ಲೋದ್ರೇನು. जब टाइम आता है, ज्ञान लेता है, ಯಾವಾಗ ಟೈಮ್ ಬರುತ್ತೆ, ಯಾವಾಗ ಅವ್ರು ಜ್ಞಾನವನ್ನು ತಗೊಂತಾರೆ, तो ताबीज खुलने लगता है. ಅವಾಗ ಆ ತಾಯ್ತ ಬಿಚ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. वो कंठ में से वो ज्ञान सारा खुलने लगता है. ಆ ಕಂಠದಿಂದ ಜ್ಞಾನ ಎಲ್ಲ ಹೊರಗಡೆ ಬರಲಿಕ್ಕೆ ಆರಂಭ ಆಗುತ್ತೆ. तो बोला पतित पूजा करते हैं पावन की. ಅದಕ್ಕೆ ಹೇಳಿದ್ರು, ಮತ್ತೆ ಪತಿತರು ಪೂಜೆಯನ್ನು ಮಾಡ್ತಾರೆ ಪಾವನರದ್ದು. पावन और पतित अभी बाप याद दिलाते हैं. ಪಾವನರು ಮತ್ತು ಪತಿತರು ಇವಾಗ ತಂದೆ ನೆನ್ಪು ಮಾಡಿಸ್ತಾ ಇದ್ದಾರೆ. तुम बच्चे ही पहले महाराजा थे, ನೀವು ಮಕ್ಕಳೇ ಮೊದಲು ಮಹಾರಾಜರಾಗಿದ್ರಿ, पावन थे. ಪಾವನರಾಗಿದ್ರಿ. अब तुमको पता पड़ा है, पहले तुमको पता नहीं था. ಇವಾಗ ನಿಮಗೆ ಗೊತ್ತಾಗಿದೆ, ಮೊದಲು ನಿಮಗೂ ಸಹ ಗೊತ್ತಿರಲಿಲ್ಲ. अब तुमको पता पड़ा है ಇವಾಗ ನಿಮಗೆ ಗೊತ್ತಾಗಿದೆ, हम पावन महाराजा थे. ನಾವು ಮೊದಲು ಪಾವನ ಮಹಾರಾಜರಾಗಿದ್ವಿ. कोई महाराजा का बच्चा जंगल में खो गया हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರಾದರೂ ಮಹಾರಾಜನ ಮಗು ಆಗಿರ್ತಾರೆ, ಅವರು ಕಾಡಲ್ಲಿ ಎಲ್ಲಾದರೂ ಕಳೆದೋಗ್ಬಿಟ್ರೆ, और वो भेड़ियों के साथ रहने लगा हो बचपन से ही, और भेड़िए उसको खाना भूल गए हो. ಬಾಲ್ಯಾವಸ್ಥೆಯಿಂದನೇ ಅವರು ಕುರಿಗಳ ಜೊತೆ ಇರಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. ಮತ್ತು ಇರ್ತಾ ಅವ್ರು ಮರ್ತೋಗ್ಬಿಡ್ತಾರೆ ನಾನು ಯಾರಾಗಿದ್ದೀನಿ ಅಂತ. ಮತ್ತು ಆ ಕುರಿಗಳು ಒಂದು ವೇಳೆ ಅವ್ರನ್ನ ತಿನ್ನೋದನ್ನು ಮರ್ತೋಗ್ಬಿಟ್ಟಿರ್ತಾರೆ, ಆ ಹುಡುಗನ್ನ ಮಗು ಇದ್ದಾಗಿಂದನೇ. अपनी जो उनका रहने का जो होती है, क्या कहते हैं उसे, मांद, उस मांद में रख दिया हो. ಅಂದರೆ ಅವ್ರು ಇರುವಂಥ ಸ್ಥಾನ ಏನಿರುತ್ತೆ ಅಲ್ವಾ, ಮೇಕೆ ಕುರಿಗಳೆಲ್ಲ ಇರುವಂಥ ಸ್ಥಾನ, ಆ ಸ್ಥಾನದಲ್ಲಿ ಆ ಮಗುನೂ ಇಟ್ಬಿಡ್ತಾರೆ ಬಾಲ್ಯಾವಸ್ಥೆಯಿಂದನೇ, ತಿಳ್ಕೊಂಬಿಡಿ.
तो भेड़ियों के साथ रहते रहते वो बच्चा भी क्या बन जाता है, ಮತ್ತು ಆ ಕುರಿಗಳ ಜೊತೆ ಇರ್ತಾ ಇರ್ತಾ ಆ ಮಗುನೂ ಸಹ ಏನಾಗೋಗ್ಬಿಡುತ್ತೆ, भेड़ियों जैसे स्वभाव संस्कार का बन जाता है। ಕುರಿಗಳ ಥರ ಸ್ವಭಾವ ಸಂಸ್ಕಾರ ಉಳ್ಳಂಥವ್ರೇ ಆಗೋಗ್ತಾರೆ. फिर उसको संग में लाया जाए, ಮತ್ತೆ ಅವ್ರನ್ನ ಸಂಘದಲ್ಲಿ ಯಾವಾಗ ತಗೊಂಬರ್ತಾರೆ, मनुष्यों के संग में, ಮನುಷ್ಯರ ಸಂಘದಲ್ಲಿ ಯಾವಾಗ ತರ್ತಾರೆ, और उसको पढ़ाई पढ़ाई जाए, ಅವಾಗ ಅವರಿಗೆ ವಿದ್ಯಾಭ್ಯಾಸವನ್ನು ಓದಿಸ್ಬಿಟ್ಟು बताया जाए ये गले में जो ताबीज है इसमें देखो क्या लिखा है, ये लिखा है कि तुम्हारा। ಆವಾಗ ಅವರಿಗೆ ಕರ್ಕೊಂಬಂದ್ಬಿಟ್ಟು ಅವರಿಗೆ ನೆನ್ಪು ಮಾಡಿಸ್ತಾರೆ. ಯಾರಾದರೂ ಹೇಳ್ತಾರೆ ತಿಳ್ಕೊಳ್ಳಿ, ಅರೆ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಕೊರಳಲ್ಲಂತೂ ಈ ತಾಯ್ತ ಕಟ್ಟಿದ್ದಾರೆ, ಇದರಲ್ಲಿ ನೋಡಿ ಏನು ಬರೆದಿದ್ದಾರೆ, राजा के बच्चे, ನೀವಂತೂ ರಾಜನ ಮಗು ಆಗಿದ್ದೀರಾ ಅಂತ ಬರೆದಿದ್ದಾರೆ ಅದರಲ್ಲಿ. तो उसको नशा चढ़ेगा कि नहीं, ಮತ್ತು ಆವಾಗ ಅವರಿಗೆ ನಶೆ ಇರುತ್ತೋ ಇಲ್ವೋ, उसको पक्का प्रूफ मिल गया ना, ಅವರಿಗಂತೂ ಪಕ್ಕಾ ಪ್ರೂಫ್ ಸಿಗ್ಬಿಡುತ್ತೆ ಅಲ್ವಾ, तो उसको नशा चढ़ जाएगा। ಆವಾಗ ಅವರಿಗೆ ನಶೆ ಇರ್ಬಿಡುತ್ತೆ. फिर उसकी एक्ट सारी एक्ट बदलने लग पड़ेगी। ಆವಾಗ ಮತ್ತೆ ಅವ್ರದ್ದು ಎಲ್ಲ ಆ್ಯಕ್ಟ್ ಎಲ್ಲ ಬದಲಾವಣೆ ಆಗಲಿಕ್ಕೆ ಆರಂಭ ಆಗೋಗುತ್ತೆ. तो बोला अभी तुमको पता पड़ा है हम पावन महाराजा थे, ಅದಕ್ಕೆ ಹೇಳಿದರು, ಇವಾಗ ನಮ್ಗೆ ಗೊತ್ತಾಗಿದೆ ನಾವು ಮೊದಲು ಪಾವನ ಮಹಾರಾಜರಾಗಿದ್ವಿ, फिर अब पतित बन गए। ಮತ್ತು ಇವಾಗ ನಾವು ಪತಿತರಾಗಿದ್ದೀವಿ. अब पतित बन गए हैं तो दूसरों के सामने माथा टेकते फिरते। ಇವಾಗ ನಾವು ಪತಿತರಾಗಿರೋದ್ರಿಂದ ಬೇರೆ ಬೇರೆಯವ್ರ ಮುಂದೆ ತಲೆಯನ್ನು ಬಾಗಿಸ್ತಾ ತಿರುಗ್ತಾ ಇದ್ದೀವಿ. अगर पावन महाराजा थे ये स्मृति आ जाए ಒಂದು ವೇಳೆ ನಾವು ಪಾವನ ಮಹಾರಾಜರಾಗಿದ್ವಿ ಅನ್ನೋ ಸ್ಮೃತಿ ಬಂದ್ಬಿಟ್ರೆ तो वो किसी के सामने माथा क्या ಅವಾಗ ಅವ್ರು ಯಾರ ಮುಂದೆನೂ ತಲೆಯನ್ನು ಬಾಗ್ಸೋದೇ ಇಲ್ಲ, किसी के सामने माथा नहीं टेकेगा। ಅವ್ರು ಯಾರ ಎದುರುಗಡೆನೂ ತಲೆ ಬಾಗ್ಸಲ್ಲ. बहुत दान पुण्य करते हैं ತುಂಬ ದಾನ ಪುಣ್ಯವನ್ನು ಮಾಡ್ತಾರೆ. तो राजाओं के घर में बहुत साहूकारों के घर में जाकर जन्म मिलता है। ಆವಾಗ ರಾಜರ ಮನೆಯಲ್ಲಿ ತುಂಬ ದೊಡ್ಡ ಶ್ರೀಮಂತರು ಯಾರೇ ಇರ್ತಾರೆ ಅವ್ರ ಮನೇಲಿ ಹೋಗ್ಬಿಟ್ಟು ಜನ್ಮ ತಗೊತಾರೆ. ये तो 63 जन्म की गति रही ना, ಇದಂತೂ 63 ಜನ್ಮದ ಗತಿ ಆಗಿತ್ತು ಅಲ್ವಾ. 63 जन्म में भक्ति मार्ग में जिन्होंने बहुत दान पुण्य किया 63 ಜನ್ಮದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರು ತುಂಬ ಜಾಸ್ತಿ ದಾನ ಪುಣ್ಯವನ್ನು ಮಾಡ್ತಾರೆ, तो अगले जन्म में जाकर के कहाँ जन्म लेते हैं, ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ಹೋಗ್ಬಿಟ್ಟು ಎಲ್ಲಿ ಜನ್ಮ ತಗೊತಾರೆ, पिछले जन्म के दान पुण्य के प्रताप से ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೇ ದಾನ ಪುಣ್ಯವನ್ನು ಮಾಡಿರ್ತಾರೆ ಅದರ ಒಂದು ಪ್ರತಾಪದಿಂದ महाराजा के घर में जन्म मिल जाता है। ಮಹಾರಾಜನ ಮನೆಯಲ್ಲಿ ಹೋಗ್ಬಿಟ್ಟು ಅವರಿಗೆ ಜನ್ಮ ಸಿಗ್ಬಿಡುತ್ತೆ. ये तो भक्ति मार्ग की बात है, ಇದಂತೂ ಭಕ್ತಿ ಮಾರ್ಗದ ಮಾತಾಗಿದೆ. लेकिन इस बात की परंपरा कहाँ से शुरू होती है, ಆದರೆ ಈ ಮಾತಿನ ಪರಂಪರೆ ಎಲ್ಲಿಂದ ಆರಂಭ ಆಗುತ್ತೆ, संगम युग। ಸಂಗಮ ಯುಗದಿಂದನೇ ಆರಂಭ ಆಗುತ್ತೆ. वो दान पुण्य तो करते हैं स्थूल चीजों का, ಅವರು ದಾನ ಪುಣ್ಯವನ್ನಂತೂ ಮಾಡ್ತಾರೆ ಸ್ಥೂಲ ವಸ್ತುದು, धन संपत्ति का, ಸ್ಥೂಲ ಧನ ಸಂಪತ್ತಿದು. तो एक जन्म के लिए प्राप्ति होती है। ಮತ್ತೆ ಅದರಿಂದ ಅಂತೂ ಒಂದು ಜನ್ಮಕ್ಕೋಸ್ಕರ ಪ್ರಾಪ್ತಿ ಆಗುತ್ತೆ. और यहाँ संगम युग में तो जो अविनाशी ज्ञान धन है, ಮತ್ತೆ ಇಲ್ಲಿ ಸಂಗಮ ಯುಗದಲ್ಲಂತೂ ಏನು ಅವಿನಾಶಿ ಜ್ಞಾನಧನ ಸಂಪತ್ತಿ ಇದೆ, गुणों का धन है, ಗುಣದ ಧನ ಸಂಪತ್ತಿ ಆಗಿದೆ, शक्तियों का धन है, ಶಕ್ತಿಯ ಧನ ಸಂಪತ್ತಿ ಆಗಿದೆ. वो अविनाशी ज्ञान धन परमात्मा बाप सुप्रीम सोल ಆ आकर ಅವಿನಾಶಿ ಜ್ಞಾನಧನ ಸಂಪತ್ತಿಯನ್ನ ಸುಪ್ರೀಂ ಸೋಲ್ ತಂದೆ ಬಂದ್ಬಿಟ್ಟು के हम बच्चों को देते, ನಾವು ಮಕ್ಕಳಿಗೆ ಕೊಡ್ತಾರೆ. और ये धन जो अविनाशी धन है ज्ञान रत्नों का, ಮತ್ತೆ ಈ ಧನ ಸಂಪತ್ತಿ ಏನಿದೆ ಅವಿನಾಶಿ ಜ್ಞಾನದ ಧನ ಸಂಪತ್ತಿ, गुण रत्नों का, ಗುಣರತ್ನಗಳದ್ದು ಅಂತ ಹೇಳಿ, ಶಕ್ತಿಯ ಧನ ಸಂಪತ್ತಿ ಅಂತ ಹೇಳಿ, शक्तियों का, वो जितना जितना हम दूसरों को बांटेंगे ಅದನ್ನ ಎಷ್ಟೆಷ್ಟು ನಾವು ಬೇರೆಯವ್ರಿಗೆ ಹಂಚ್ತಾ ಹೋಗ್ತೀವಿ, तो रिजल्ट क्या होगा, ಮತ್ತೆ ಅದರಿಂದ ರಿಸಲ್ಟ್ ಏನಾಗುತ್ತೆ, उतने बड़े राजा महाराजा 21 जन्म तक बनते रहे। ಅಷ್ಟೇ ದೊಡ್ಡಕ್ಕಿಂತ ದೊಡ್ಡ ರಾಜ ಮಹಾರಾಜ 21 ಜನ್ಮದವರೆಗೂ ಆಗ್ತಾ ಇರ್ತಾರೆ. वो भक्ति मार्ग में एक जन्म बनते हैं, एक जन्म ಅಲ್ಲಿ ಭಕ್ತಿ ಮಾರ್ಗದಲ್ಲಂತೂ ಒಂದು ಜನ್ಮಕ್ಕೋಸ್ಕರ ಆಗ್ತಾರೆ, दान पुण्य करते हैं, ಒಂದು ಜನ್ಮದಲ್ಲಿ ದಾನ ಪುಣ್ಯವನ್ನ ಮಾಡ್ತಾರೆ, तो एक जन्म महाराजा बनते हैं। ಅವಾಗ ಅವ್ರು ಒಂದು ಜನ್ಮದಲ್ಲಿ ಹೋಗ್ಬಿಟ್ಟು ಮಹಾರಾಜನ ಪದವಿಯನ್ನ ಪಡಿತಾರೆ. क्या ऐसी ऐसी तपस्या करते हैं, ಏನಂತ ಹೇಳಿದ್ರು ಈ ರೀತಿ ತಪಸ್ಸೆಯನ್ನ ಮಾಡ್ತಾರೆ,
ऐसा ऐसा त्याग करते हैं ಈ ರೀತಿ ತ್ಯಾಗವನ್ನು ಮಾಡ್ತಾರೆ, तो तप कर राज, ಅವಾಗ ಏನಾಗುತ್ತೆ, ತಪ್ಕರ್ ರಾಜ್ ಅಂದರೆ ತಪಸ್ಸೆ ಮಾಡಿಬಿಟ್ಟು ರಾಜರಾಗ್ತಾರೆ. राजा बनते हैं। और राजा एक जन्म बन के फिर प्रारब्ध भोग ली, ಮತ್ತು ಒಂದು ಜನ್ಮದಲ್ಲಿ ರಾಜ ಆಗ್ಬಿಟ್ಟು ಅದರ ಪ್ರಾರಬ್ಧವನ್ನು ಅನುಭವಿಸ್ಬಿಡ್ತಾರೆ. खलास हो गया। तप कर राज, फिर राजा बन करके पाप करते हैं। ಮತ್ತು ಈ ಥರ ಏನಾಗುತ್ತೆ, ತಪಸ್ಸೆಯನ್ನು ಮಾಡಿಬಿಟ್ಟು ರಾಜರಾಗ್ತಾರೆ, ರಾಜ ಆಗಿಬಿಟ್ಟು ಎಲ್ಲ ಸುಖವನ್ನು ಅನುಭವಿಸ್ಬಿಟ್ಟು ಮತ್ತೇನಾಗ್ತಾರೆ, ಕೆಳಗಡೆ ಬೀಳ್ತಾರೆ. क्योंकि देह अभिमान तो होता है ना द्वापर युग में, ಯಾಕೆಂದರೆ ದ್ವಾಪರ ಯುಗದಲ್ಲಿ ದೇಹಾಭಿಮಾನ ಅಂತೂ ಇರುತ್ತೆ ಅಲ್ವಾ. कलयुग में ಕಲಿಯುಗದಲ್ಲಿ पाप करते हैं, पाप करके फिर नरक में, ಪಾಪ ಕರ್ಮವನ್ನು ಮಾಡ್ತಾರೆ. ಮತ್ತು ಯಾವಾಗ ಪಾಪ ಕರ್ಮವನ್ನು ಮಾಡ್ತಾರೆ ಅವಾಗ ಮತ್ತೆ ಅವ್ರು ನರಕದಲ್ಲಿ ಹೋಗಿ ಬೀಳ್ತಾರೆ. क्या नरक में गिरते हैं। तप कर राज, राज कर नरका, ಏನಂತ ಹೇಳಿದ್ರು, ನರಕದಲ್ಲಿ ಬೀಳ್ತಾರೆ ಅಂದರೆ ತಪಸ್ಸೆ ಮಾಡಿ ರಾಜರಾಗ್ತಾರೆ, ರಾಜರಾಗ್ಬಿಟ್ಟು ನರಕದಲ್ಲಿ ಬೀಳ್ತಾರೆ. जो नरक में गिरते हैं तो जरूर उन्होंने फिर तपस्या की होगी ना। वो ಮತ್ತು ಯಾರು ನರಕದಲ್ಲಿ ಬೀಳ್ತಾರೆ ಅವ್ರು ಮತ್ತೆ ಖಂಡಿತವಾಗಿ ತಪಸ್ಸನ್ನು ಮಾಡಿರ್ತಾರೆ ಅಲ್ವಾ. तपस्या किसने सिखाई आकर ಮತ್ತು ಆ ತಪಸ್ ಮಾಡೋದನ್ನ ಯಾರು ಕಲಿಸ್ತಾರೆ ಬಂದ್ಬಿಟ್ಟು, शुरुआत में? ಆರಂಭದಲ್ಲಿ ಯಾರಾದರೂ ಕಲಿಸ್ತಾರೆ ಅಲ್ವಾ. वो शिव बाबा आकर के अभी तपस्या करना सिखा, ಮತ್ತು ಆ ಶಿವ ಬಂದ್ಬಿಟ್ಟು ಇವಾಗ ತಪಸ್ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. दान पुण्य असली करना अभी सिखाते हैं। ದಾನ ಪುಣ್ಯವನ್ನು ಮಾಡೋದೇನಿದೆ ಅದನ್ನ ಇವಾಗ ಕಲಿಸ್ತಾ ಇದ್ದಾರೆ. ऐसे पुण्यात्मा तुम्हारे जैसे ಈ ಥರ ಪುಣ್ಯಾತ್ಮ ಯಾರಿದ್ದಾರೆ, ನಿಮ್ಮ ಥರ ಪುಣ್ಯಾತ್ಮಗಳು और दुनिया में कोई नहीं बनते। ಪ್ರಪಂಚದಲ್ಲಿನ ಬೇರೆ ಯಾರೂ ಆಗಲ್ಲ ಆ ಥರ. ऐसे महादानी तुम्हारे सिवाय और कोई बनते नहीं है। ಈ ಥರ ಮಹಾದಾನಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಆಗಲ್ಲ. इसलिए बाबा कहते हैं ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, खूब दान करो। ತುಂಬ ಜಾಸ್ತಿ ದಾನವನ್ನು ಮಾಡಿ ಅಂತ. क्या कंजूस नहीं बनो। ಜಾಸ್ತಿ ಕಂಜೂಸ್ ಆಗಬೇಡಿ. ये ज्ञान सुन लिया और घर में बैठ गए, ಅಂದರೆ ಜ್ಞಾನವನ್ನು ಕೇಳ್ಕೊಂಡ್ಬಿಡ್ತಾರೆ ಮತ್ತು ಮನೇಲಿ ಕುತ್ಕೊಂಡ್ಬಿಡ್ತಾರೆ. या दूसरों को सुनाने लग पड़े हम बड़े प्रकांड विद्वान हैं। ಅಥವಾ ಬೇರೆಯವ್ರಿಗೆ ಹೇಳಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ನಾವು ತುಂಬ ದೊಡ್ಡ ಪ್ರಕಾಂಡ ವಿದ್ವಾನರಾಗಿದ್ದೀವಿ ಅಂತ. और उनको अपना चेला बनाना शुरू कर दिया। ಮತ್ತು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿಬಿಡ್ತಾರೆ. यही ज्ञान सुनाया, यही उसकी प्रारब्ध लेना शुरू कर दिया। ಇಲ್ಲೇ ಜ್ಞಾನವನ್ನು ಹೇಳ್ತಾರೆ ಮತ್ತು ಇಲ್ಲೇ ಅದ್ರ ಪ್ರಾರಬ್ಧವನ್ನು ತಗೊಳ್ಳಿಕ್ಕೆ ಆರಂಭ ಮಾಡ್ತಾರೆ. नहीं, ಆ ಥರ ಅಲ್ಲ, दे कुएं में डाल। ಕೊಟ್ಬಿಟ್ರೆ ಬಾವಿಯಲ್ಲಿ ಹಾಕ್ಬಿಡ್ಬೇಕು. या कोई इच्छा नहीं, ಅಂದರೆ ಏನು ಆಸೆ ಅನ್ನೋದೇ ಇರಬಾರ್ದು. इच्छा मात्रम अविद्या। ಇಚ್ಛೆ ಮಾತ್ರ ಅವಿದ್ಯೆ ಆಗಬೇಕು. क्यों? कि जो दिया वो अपना थोड़ा ही दिया, किसका ಯಾಕೆಂದರೆ ಏನು ಕೊಟ್ಟಿದ್ದಾರೆ ಅದನ್ನೇನು ನಮ್ದಾಗಿರೋಂಥದ್ದನ್ನು ಕೊಟ್ಟಿದ್ದಾರಾ, दिया? ಯಾರದ್ದು ಕೊಟ್ಟಿದ್ದಾರೆ? शिव बाबा ने दिया और वो हमने दूसरे को दिया। ಶಿವಬಾಬಾನೇ ಕೊಟ್ಟಿದ್ದಾರೆ ಮತ್ತು ಅದನ್ನೇ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. हमने दिया उसका उजूर हमको मिल जाता है। ನಾವೇನು ಕೊಟ್ಟಿದ್ದೀವೋ ಅದ್ರ ಪ್ರಾಫಿಟ್ ನಮಗೆ ಸಿಕ್ಬಿಡುತ್ತೆ. तो उसमें अहंकार किस बात का? ಮತ್ತು ಇದರಲ್ಲಿ ಅಹಂಕಾರ ಏನು ಯಾವ ಮಾತಿಂದಾಗಿದೆ? बोला जो दान पुण्य करते हैं राजाओं के घर में जन्म लेते हैं। ಅದಕ್ಕೋಸ್ಕರ ಹೇಳಿದ್ರು, ಯಾರು ದಾನ ಪುಣ್ಯವನ್ನು ಮಾಡ್ತಾರೆ ಅವರು ರಾಜರ ಮನೆಯಲ್ಲಿ ಹೋಗ್ಬಿಟ್ಟು ಜನ್ಮ ತಗೊಂತಾರೆ. बहुत साहूकारों के घर में जाकर के जन्म ले लेते हैं। ತುಂಬ ಶ್ರೀಮಂತರ ಮನೆಯಲ್ಲಿ ಹೋಗ್ಬಿಟ್ಟು ಜನ್ಮ ತಗೊಂತಾರೆ. कम दान पुण्य किया होगा तो साहूकारों के घर में जन्म मिलेगा। ಕಡಿಮೆ ದಾನ ಪುಣ್ಯವನ್ನು ಮಾಡಿದರೆ ಸಾಹುಕಾರರ ಮನೆಯಲ್ಲಿ ಪರಿವಾರದಲ್ಲಿ ಹೋಗಿ ಜನ್ಮ ಸಿಗುತ್ತೆ. मिला बहुत कुछ ಆದರೆ ಸಿಗೋದು ತುಂಬ ಸಿಕ್ಕಿದೆ. माँ बाप से, लेकिन दिया कुछ नहीं किसी को। ಅಂದರೆ ತಂದೆ ತಾಯಿಯಿಂದ ಸಿಗೋದೇನೋ ತುಂಬ ಸಿಕ್ಕಿದೆ, ಆದರೆ ಯಾರಿಗೂ ಏನು ಕೊಟ್ಟೇ ಇಲ್ಲ. तो अगले जन्म में फिर गरीब बनेंगे साहूकार बनेंगे, ಮತ್ತು ಮುಂದಿನ ಜನ್ಮದಲ್ಲಿ ಅವ್ರು ಬಡವರಾಗ್ತಾರ ಅಥವಾ ಶ್ರೀಮಂತರಾಗ್ತಾರ? फिर गरीब बने। ಅವಾಗ ಮತ್ತೆ ಅವ್ರು ಬಡವರೇ ಆಗ್ತಾರೆ. तो बोला तुम अविनाशी ज्ञान रत्न दान करते हो। ಅದಕ್ಕೋಸ್ಕರ ಹೇಳಿದ್ರು, ನೀವು ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡ್ಕೊತೀರಾ. वो तो भक्ति मार्ग में विनाशी ज्ञान धन वो विनाशी धन दान करते हैं, ಅಲ್ಲಂತೂ ಭಕ್ತಿ ಮಾರ್ಗದಲ್ಲಿ ವಿನಾಶಿ ಜ್ಞಾನಧನವನ್ನು ದಾನ ಮಾಡ್ತಾರೆ. तब राजा बनते हैं। और तुम ಅವಾಗ ಅಲ್ಲಿ ಹೋಗ್ಬಿಟ್ಟು ಅವ್ರು ರಾಜರಾಗ್ತಾರೆ. अविनाशी ज्ञान रत्न दान करते हो। ಆದರೆ ಇಲ್ಲಿ ಇವಾಗ ನೀವು ಅವಿನಾಶಿ ಜ್ಞಾನ ರತ್ನಗಳನ್ನು ದಾನವನ್ನು ಮಾಡ್ತೀರಾ.
तो महाराजा महारानी बनते हो। ಅದಕ್ಕೋಸ್ಕರ ನೀವು ಮತ್ತೆ ಇಲ್ಲಿ ಮಹಾರಾಜ ಮಹಾರಾಣಿ ಆಗ್ತೀರಾ. और वो भी नरक में नहीं बनते हो। ಮತ್ತೆ ಅದು ಸಹ ನರಕದಲ್ಲಿ ಆಗಲ್ಲ. ನೀವು कहाँ बनते हो? ಎಲ್ಲ ಆಗ್ತೀರಾ? है तो ऊंचे धाम में बनते हो। ಎಲ್ಲ ಆಗ್ತೀರಾ? ನೀವು ಉನ್ನತವಾಗಿರುವಂಥ ಧಾಮ ಅಂದರೆ ಸ್ಥಾನದಲ್ಲಿ ಆಗ್ತೀರಾ. स्वर्ग धाम में तुम जाकर के महाराजा बनते हो। ಸ್ವರ್ಗಧಾಮದಲ್ಲಿ ಹೋಗ್ಬಿಟ್ಟು ನೀವು ಮಹಾರಾಜರಾಗ್ತೀರಾ. भक्ति मार्ग और ज्ञान मार्ग में देखो कितना फर्क है। ಮತ್ತೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. वहाँ पुरुषार्थ करते हैं तो एक जन्म में बनते हैं। ಅಲ್ಲಿ ಪುರುಷಾರ್ಥವನ್ನು ಮಾಡ್ತಾರೆ, ಅವಾಗ ಅವರು ಒಂದು ಜನ್ಮಕ್ಕೋಸ್ಕರ ಪಡಿತಾರೆ. भक्ति मार्ग में पढ़ाई पढ़ते हैं ಭಕ್ತಿ ಮಾರ್ಗದಲ್ಲಿ ವಿದ್ಯಾಭ್ಯಾಸವನ್ನು ಓದ್ತಾರೆ, तो एक जन्म में बैरिस्टर बनते हैं, डॉक्टर ಅವಾಗ ಅವರು ಒಂದು ಜನ್ಮದಲ್ಲಿ ಬ್ಯಾರಿಸ್ಟರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, बनते हैं, वकील बनते हैं। ವಕೀಲರಾಗ್ತಾರೆ. और यहाँ यहाँ एक जन्म हम भगवान की रहबरी में पढ़ाई पढ़ते हैं। ಆದರೆ ಇಲ್ಲಿ ಒಂದು ಜನ್ಮದಲ್ಲಿ ನಾವು ಭಗವಂತನ ಪಾಲನೆ ತಗೊಂತೀವಿ, ಅವ್ರ ಛತ್ರಛಾಯಲ್ಲಿ ನಾವು ಇರ್ತೀವಿ. और अनेक जन्म की प्रारब्ध प्राप्त। ಮತ್ತೆ ಅದರಿಂದ ಅನೇಕ ಜನ್ಮಗಳ ಪ್ರಾಪ್ತಿ ಇದೆ ನಮಗೆ. कितना अंतर हो गया उस पढ़ाई में, जो मनुष्यों की पढ़ाई होती है। ಮತ್ತು ಇದರಲ್ಲಿ ಎಷ್ಟೊಂದು ವ್ಯತ್ಯಾಸ ಬಂದ್ಬಿಡ್ತು ಆ ವಿದ್ಯಾಭ್ಯಾಸದಲ್ಲಿ ಈ ವಿದ್ಯಾಭ್ಯಾಸದಲ್ಲಿ. ಅಂದರೆ ಅಲ್ಲಿ ಮನುಷ್ಯರಿಂದ ನಾವು ಏನೇ ವಿದ್ಯೆಯನ್ನು ಓದ್ತೀವಿ, ಕಲಿತೀವಿ. और भगवान आकर के जो पढ़ाई पढ़ाता है ಮತ್ತೆ ಭಗವಂತ ಬಂದ್ಬಿಟ್ಟು ಏನು ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ, उसमें कितना प्राप्ति का फर्क हो जाता है। ಅದೆರಡರಲ್ಲೂ एಷ್ಟೊಂದು ಪ್ರಾಪ್ತಿಯಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. आप समझाते हैं, ತಂದೆ ಅಂತೂ ತಿಳಿಸ್ತಾರೆ, तुम बच्चों को महाराजा का महाराजा बनाता हूँ। ನಾನು ನೀವು ಮಕ್ಕಳಿಗೆ ಮಹಾರಾಜರಿಗೂ ಸಹ ಮಹಾರಾಜರನ್ನಾಗಿ ಮಾಡ್ತಾ ಇದ್ದೀನಿ. क्या कहा? ಏನಂತ ಹೇಳಿದ್ರು? अभी तक सुना होगा मुरली में, राजाओं का राजा महाराजा बनाता हूँ। ಇಲ್ಲಿವರೆಗೂ ಮುರಳಿಗಳಲ್ಲಿ ನೀವು ಕೇಳಿರ್ಬೋದು ಈ ಥರ, ನಾನು ರಾಜರಿಗೂ ಸಹ ರಾಜರನ್ನಾಗಿ ಮಹಾರಾಜರನ್ನಾಗಿ ಮಾಡ್ತೀನಿ ಅಂತ. अभी क्या बोला? ಮತ್ತೆ ಇವಾಗ ಏನಂತ ಹೇಳಿದ್ರು? मैं तुमको महाराजाओं का भी महाराजा बना। ನಾನು ನಿಮ್ಮನ್ನ ಮಹಾರಾಜರಿಗೂ ಸಹ ಮಹಾರಾಜರನ್ನಾಗಿ ಮಾಡ್ತೀನಿ ಅಂತ. मनुष्य तो कह नहीं सकते ये बात। ಮನುಷ್ಯರಂತೂ ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. वो ये बात कैसे कहेंगे? ಅವ್ರು ಈ ಮಾತನ್ನ ಯಾವ ಥರ ಹೇಳ್ತಾರೆ? क्या कि मैं तुमको महाराजाओं का भी महाराजा बनाता हूँ? ಏನಂತ, ನಾನು ನಿಮ್ಮನ್ನ ಮಹಾರಾಜರಿಗೂ ಸಹ ಮಹಾರಾಜರನ್ನಾಗಿ ಮಾಡ್ತೀನಿ ಅಂತ. कह सकते मनुष्य? ಈ ಮಾತನ್ನ ಮನುಷ್ಯರು ಯಾಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ? है? अरे वो खुद ही महाराजा नहीं है। ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆಂದ್ರೆ ಅವ್ರು ಸ್ವಯಂವೇ ಮಹಾರಾಜರಾಗಿಲ್ಲ. इस आखिरी जन्म में तो सब आकर के सब प्रजा बन गए। ಈ ಕೊನೆ ಜನ್ಮದಲ್ಲಂತೂ ಬಂದ್ಬಿಟ್ಟು ಎಲ್ಲರೂ ಪ್ರಜೆಗಳಾಗೋಗ್ಬಿಟ್ಟಿದ್ದಾರೆ. कोई राजा महाराजा देखने में आ रहे हैं? ಯಾರಾದ್ರೂ ರಾಜ ಮಹಾರಾಜರನ್ನಾಗಿ ನೋಡ್ಲಿಕ್ಕೆ ಕಾಣಿಸ್ತಾ ಇದ್ದಾರಾ? रावण राज्य ऐसा फैलता है ರಾವಣನ ರಾಜ್ಯ ಈ ತರ ಹರಡ್ಕೊಳ್ಳುತ್ತೆ, कि सारी दुनिया को अधीन करके बैठता है। राजा महाराजा क्या बनाएगा? ಇವತ್ತು ಇಡೀ ಪ್ರಪಂಚವನ್ನೇ ಅಧೀನರನ್ನಾಗಿ ಮಾಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಮತ್ತೆ ಮಹಾರಾಜರನ್ನಾಗಿ ಯಾವ ತರ ಮಾಡ್ತಾರೆ ಅವರು? बाप अगर भी राजा महाराजा बनाते हैं, राजा ತಂದೆನೆ ಬಂದ್ಬಿಟ್ಟು ರಾಜ ಮಹಾರಾಜರನ್ನಾಗಿ ಮಾಡ್ತಾರೆ. महाराजा होते हैं स्वाधीन। ರಾಜ ಮಹಾರಾಜರೆಲ್ಲ ಆಗಿರ್ತಾರೆ ಸ್ವಾಧೀನರು. और इस दुनिया में सब मनुष्य बन गए पराधीन। ಮತ್ತೆ ಈ ಪ್ರಪಂಚದಲ್ಲಂತೂ ಎಲ್ಲ ಮನುಷ್ಯರು ಪರಾಧೀನರಾಗ್ಬಿಟ್ಟಿದ್ದಾರೆ. दूसरों के अधीन बन गए ना, ಬೇರೆಯವರ ಅಧೀನರಾಗ್ಬಿಟ್ಟಿದ್ದಾರೆ ಅಲ್ವಾ? तो जो पराधीन है उसको राजा कहेंगे? ಮತ್ತೆ ಯಾರು ಪರಾಧೀನರಾಗಿರ್ತಾರೆ ಅವ್ರಿಗೆ ರಾಜ ಅಂತ ಹೇಳಲಾಗುತ್ತಾ? राजा किसी के अधीन होता है क्या? ರಾಜರು ಯಾರ ಮುಂದೆನಾದ್ರೂ ಅಧೀನರಾಗಿರ್ತಾರ? ये स्वाधीनता का पाठ बाप ने आकर के पढ़ाया। ಈ ಸ್ವಾಧೀನತೆಯ ಪಾಠವನ್ನ ತಂದೆನೆ ಬಂದ್ಬಿಟ್ಟು ಓದಿಸ್ತಾರೆ. जो अलफ अल्लाह कहा जाता है। ಯಾರಿಗೆ ಅಲ್ಲಾಹ ಅಂತ ಹೇಳಲಾಗುತ್ತೆ. इसलिए भक्ति मार्ग में भी कहते हैं, ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲೂ ಸಹ ಹೇಳ್ತಾರೆ, शंकर जी को ಶಂಕರನ್ಗೋಸ್ಕರ ಹೇಳ್ತಾರೆ ಏನಂತ? स्वतंत्रता का सम्राट। ಸ್ವತಂತ್ರತೆಯ ಸಮ್ರಾಟ ಅಂತ ಹೇಳ್ತಾರೆ. क्या स्वतंत्रता का सम्राट एक ही है? ಸ್ವತಂತ್ರತೆಯ ಸಮ್ರಾಟ ಒಬ್ಬರೇ ಆಗಿದ್ದಾರೆ. उसका एक ही नारा है, स्वतंत्र रहो। ಅವ್ರದಂತೂ ಒಂದೇ ಕೂಗಾಗಿದೆ, ಏನಂತ? और दूसरों को भी स्वतंत्र रहने दो। ಸ್ವಯಂ ಸಹ ಸ್ವತಂತ್ರವಾಗಿರಿ ಮತ್ತೆ ಬೇರೆಯವ್ರಿಗೂ ಸಹ ಇರ್ಲಿಕ್ಕೆ ಬಿಡಿ. बाकी जरूर कुछ न कुछ बांध भी करते हैं। ಬೇರೆಯವರೆಲ್ಲ ಏನಾದ್ರೂ ಅಲ್ಪ ಸ್ವಲ್ಪ ಆದ್ರೂ ಕಟ್ಟ ಹಾಕೇ ಹಾಕ್ತಾರೆ.
दूसरों को बांधेंगे, ಬೇರೆಯವರನ್ನ ಕಟ್ಟಿ ಹಾಕ್ತಾರೆ, हमारे अंडर में रखो। ನಮ್ಮ ಅಂಡರ್ನಲ್ಲಿರಿ ಅಂತ. वो एक ऐसा पार्टधारी है ಅವರೊಬ್ಬರೇ ಆ ಥರ ಪಾತ್ರಧಾರಿ ಆಗಿದ್ದಾರೆ. सृष्टि पर आकर के ऐसा पार्ट बजाता है श्रेष्ठ से श्रेष्ठ। ಅವ್ರು ಈ ಸೃಷ್ಟಿಯಲ್ಲಿ ಬಂದ್ಬಿಟ್ಟು ಈ ಥರ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪಾತ್ರವನ್ನು ಮಾಡ್ತಾರೆ. इतनी ऊंची पढ़ाई पढ़ाता है ಅವ್ರು ಇಷ್ಟು ಉನ್ನತವಾಗಿರುವಂಥ ವಿದ್ಯಾಭ್ಯಾಸವನ್ನು ಓದಿಸ್ತಾರೆ. और बच्चों को कहता क्या है? ಮತ್ತೆ ಅವ್ರ ಮಕ್ಕಳಿಗೆ ಏನಂತ ಹೇಳ್ತಾರೆ? बच्चे आई एम योर, ಅವ್ರ ಮಕ್ಕಳಿಗೆ ಏನಂತ ಹೇಳ್ತಾರೆ? ಮಕ್ಕಳೇ, ಐ ಆಮ್ ಯುವರ್ ಮೋಸ್ಟ್ ಒಬಿಡಿಯೆಂಟ್ ಸರ್ವೆಂಟ್. भूल गए बच्चे? आई एम योर मोस्ट ओबीडिएंट सर्वेंट। ಏನಂತ ಹೇಳ್ತಾರೆ? ಮಕ್ಕಳೇ, ಐ ಆಮ್ ಯುವರ್ ಮೋಸ್ಟ್ ಒಬಿಡಿಯೆಂಟ್ ಸರ್ವೆಂಟ್. सारे नागन को नाच ले गए बंशी बजा के आज्ञाकारी। आई एम योर मोस्ट ओबीडिएंट सर्वेंट माने मैं तुम्हारा बहुत आज्ञाकारी नौकर बन करके आता हूँ। ಅಂದರೆ ನಾನು ನಿಮ್ಮ ತುಂಬ ಆಜ್ಞಾಕಾರಿ ನೌಕರರಾಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. क्या? तुम आज्ञा करो, मैं तुम्हारी सेवा करूँ। ಅಂದರೆ ನೀವು ಆಜ್ಞೆಯನ್ನು ಕೊಡಿ, ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ. तो बोला ಅದಕ್ಕೋಸ್ಕರ ಹೇಳಿದರು, वो मनुष्य ये नहीं कह सकते मैं तुमको महाराजाओं का महाराजा बनाता ಆ हूँ। ಮನುಷ್ಯರಂತೂ ನಿಮ್ಗೆ ಈ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿಮ್ಮನ್ನು ಮಹಾರಾಜರಿಗೂ ಸಹ ಮಹಾರಾಜನನ್ನಾಗಿ ಮಾಡ್ತೀನಿ ಅಂತ. वो कैसे कहेंगे? ಅವ್ರು ಯಾವ ಥರ ಹೇಳ್ತಾರೆ? बनाने वाला तो एक ही बाप है, ಮಾಡುವಂಥವ್ರಂತೂ ಒಬ್ಬರೇ ತಂದೆ ಆಗಿದ್ದಾರೆ ಅಲ್ವಾ, और तो कोई बना ही नहीं सकता। ಬೇರೆ ಯಾರೂ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. तो बाप बैठ समझाते हैं, ಅದಕ್ಕೋಸ್ಕರ ತಂದೆ ಕೂತ್ಕೊಂಡು ತಿಳಿಸ್ತಾರೆ. ज्ञान का सागर इतना ज्ञान देते हैं ಜ್ಞಾನದ ಸಾಗರ ಇಷ್ಟೊಂದು ಜ್ಞಾನವನ್ನು ಕೊಡ್ತಾರೆ. जो सागर को स्याही बनाओ ಅದರಿಂದ ಅಂದರೆ ಸಾಗರವನ್ನು ಸ್ಯಾಹಿಯನ್ನಾಗಿ ಮಾಡಿ, ಇಂಕನ್ನಾಗಿ ಮಾಡಿ, और जंगल की सारी लकड़ियों को कलम बनाओ ಮತ್ತು ಕಾಡಿನ ಎಲ್ಲ ಮರಗಳನ್ನು ಪೆನ್ನನ್ನಾಗಿ ಮಾಡಿ, तो भी पूरा नहीं होगा। ಆದರೂ ಸಹ ಅದು ಪೂರ್ತಿ ಆಗಲ್ಲ. सारी लकड़ियां घिस जाएंगी, कलम भी, ಆ ಪೆನ್ನಿನ ಎಲ್ಲ ಕಟ್ಟಿಗೆಗಳೇನೇ ಇದೆ ಅದೆಲ್ಲ ತೆಗೆದು ಹೋಗುತ್ತೆ. और सारा सागर जिसकी स्याही बनाई जाए वो सारी स्याही खलास हो जाएगी। ಮತ್ತು ಇಡೀ ಸಾಗರ ಏನಿದೆ ಅದನ್ನು ಇಂಕ್ ಮಾಡಿಬಿಟ್ರೆ ಆ ಇಂಕ್ ಸಹ ಎಲ್ಲ ಮುಗಿದೋಗ್ಬಿಡುತ್ತೆ. तो भी उसका सुनाया हुआ ज्ञान ಆದರೂ ಸಹ ಅವ್ರು ಹೇಳಿರುವಂಥ ಜ್ಞಾನ खलास नहीं हो सकता। ನಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಗಿಲಿಕ್ಕೆ ಸಾಧ್ಯ ಇಲ್ಲ. और ये छोटी छोटी अभी बुंदकियां निकल रही हैं, ಮತ್ತು ಇವಾಗಂತೂ ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳು ತಯಾರಾಗ್ತಾ ಇದೆ. वो अपने को भगवान साबित करती है। ಅವರು ಸ್ವಯಂನ ಭಗವಂತ ಅಂತ ಸಿದ್ಧ ಮಾಡ್ತಾರೆ. क्या निकल रही कि नहीं? ತಯಾರಾಗ್ತಾ ಇದ್ದಾರೋ ಇಲ್ವೋ? और विष्णु से कम कोई नहीं अपने को बताता है। ಮತ್ತು ವಿಷ್ಣುಗಿಂತ ಕಡಿಮೆ ಯಾರೂ ಹೇಳಲ್ಲ ಸ್ವಯಂಗೆ. फरक्काबाद के नजदीक एक विधुना है, ಫರ್ಕಾಬಾದ್ನ ಹತ್ತಿರದಲ್ಲಿ ಒಂದು ವಿಧುನ ಅಂತ ಸ್ಥಾನ ಇದೆ, ಊರಿದೆ, विधुना गांव। ಹಳ್ಳಿ ಆಗಿದೆ ಅದೊಂದು. उसमें 9 दिन की भट्टी आके कंपिल में की और वहां जाकर के घोषणा करती मैं राम सीता बन गया था। 9 ದಿನ ಬಂದ್ಬಿಟ್ಟು ಕಂಪಿಲ್ನಲ್ಲಿ ಬಟ್ಟಿ ಮಾಡಿದ್ರು, ಮತ್ತು ಅವರು ಮನೆಗೆ ಹೋಗಿ ಅವ್ರ ಊರಿಗೆ ಹೋಗಿ ಈ ಘೋಷಣೆಯನ್ನು ಮಾಡಿಬಿಟ್ರು, ನಾನೇ ರಾಮ್ ಸೀತೆ ಆಗಿದ್ದೀನಿ ಅಂತ. मेरी युगल सीता है, ನನ್ನ मैं ಯುಗಲ್ ಯಾರಿದ್ದಾರೆ ಅವ್ರು ಸೀತೆ ಆಗಿದ್ದಾರೆ, ಮತ್ತು ನಾನು ರಾಮ ಆಗಿದ್ದೀನಿ. राम हूँ। ये राम सीता विष्णु, विष्णु का पार्ट हमारा। ಅಂದರೆ ಈ ರಾಮ್ ಸೀತಾ, ಈ ವಿಷ್ಣುವಿನ ಪಾತ್ರ ಏನಿದೆ ಇದು ನಮ್ದಾಗಿದೆ ಅಂತ. खूब पार्टियां बना बना करके माउंट आबू ले जाते हैं। ಅವ್ರು ತುಂಬ ಪಾರ್ಟಿಗಳನ್ನು ತಯಾರು ಮಾಡಿ ಮಾಡಿ ಮೌಂಟ್ ಆಬು ಕರ್ಕೊಂಡು ಹೋಗ್ತಾ ಇದ್ದಾರೆ. आगरे में उसका खूब प्रचार हुआ। ಕೊನೆಯಲ್ಲಿ ಅವ್ರದ್ದು ತುಂಬ ಜಾಸ್ತಿ ಪ್ರಚಾರ ನಡೀತಾ ಇದೆ. उस है कंपिल ಯಾರೋ ಕೇಳ್ತಾ ಇದ್ದಾರೆ ಅವ್ರು ಎಲ್ಲಿ ಬಟ್ಟಿ ಮಾಡಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಕಂಪಿಲ್ನಲ್ಲಿ. और एक निकले उसी में से, उसी पार्टी में से, विधुना की पार्टी में से। ಆ ವಿಧುನದಲ್ಲಿ ಹೋಗುವಂಥ ಪಾರ್ಟಿ ಯಾರಿತ್ತು, ಆ ಪಾರ್ಟಿಯಲ್ಲೇ ಇನ್ನೊಂದು ಪಾರ್ಟಿನೂ ಸಹ ತಯಾರಾಯಿತು. वो मथुरा में आजकल किसी एक बड़े ऑफिसर की कन्या ब्रह्मा कुमारी बन गई, ಅಲ್ಲಿ ದೊಡ್ಡ ಆಫೀಸರಿನ ಕನ್ಯೆ ಇದ್ರು ಒಬ್ರು, ಅವರು ಬ್ರಹ್ಮಕುಮಾರಿ ಆಗಿದ್ರು. तो उससे उन्होंने कोर्ट मैरिज कर ली। ಅವ್ರ ಜೊತೆ ಅವ್ರು ಹೋಗ್ಬಿಟ್ಟು ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರು. कोर्ट मैरिज करने के बाद उनका ये नशा चढ़ा
उनको नारायणी नशा चढ़ गया। ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡ ನಂತರ ಅವ್ರಿಗೆ ಒಂದು ನಶೆ ಏರ್ಬಿಡ್ತು, ಎಂತ ನಾರಾಯಣಿ ನಶೆ ಬಂದ್ಬಿಡ್ತು. और वो मुकुट बांध करके पीले कपड़े पहन करके अभी भी झांझ मृदंग बजीरा बजाते हैं और माता इकट्ठी हो जाती। ಮತ್ತು ಇವಾಗ ಅವ್ರೇನು ಮಾಡ್ತಾ ಇದ್ದಾರೆ, ಹಳದಿ ಕಲರಿನ ಬಟ್ಟೆಗಳನ್ನು ಹಾಕ್ಕೊತಾರೆ, ತಲೆ ಮೇಲೆ ಮುಕುಟ ಎಲ್ಲ ಇಟ್ಕೊತಾರೆ, ಮತ್ತು ಡಂಗೂರ ಅದು ಇದು ಎಲ್ಲ ಕಂಜೀರ ಎಲ್ಲ ಬಾರಿಸ್ತಾ ಇರ್ತಾರೆ. ಬಾರಿಸ್ಕೊಂಡು ಒಂದು ಸಂಘಟನೆ ಥರ ಮಾಡ್ತಾರೆ. ಅಲ್ಲಿ ತುಂಬ ಜನ ಮಾತೆಯರು ಹೋಗಿ ಸೇರ್ತಾ ಇದ್ದಾರೆ. और पार्टियां ले जाते हैं माउंट आबू। ಮತ್ತು ಆ ಎಲ್ಲ ಪಾರ್ಟಿಗಳನ್ನು ಕರ್ಕೊಂಡು ಅವರು ಮೌಂಟ್ ಆಬುಗೆ ಹೋಗ್ತಾರೆ. भर के ಬಸ್ಗಳನ್ನು ತುಂಬಿ ತುಂಬಿ ಕರ್ಕೊಂಡು ಹೋಗ್ತಾರೆ. वो भी लक्ष्मी नारायण बने बैठे, ಅವರು ಸಹ ಲಕ್ಷ್ಮೀನಾರಾಯಣರಾಗಿ ಕೂತ್ಕೊಂಡಿದ್ದಾರೆ ಇವಾಗ. वो भी विष्णु का पार्ट हो गया। ಅದು ವಿಷ್ಣುವಿನ ಪಾತ್ರ ಆಗಿದೆ ಅಂತ ಹೇಳ್ತಾರೆ ಅವರು. दशरथ पटेल को तो सभी जानते हैं, ಮತ್ತು ಈ ದಶರಥ್ ಪಟೇಲ್ ಯಾರಿದ್ದಾರೆ, ಇವ್ರನ್ನಂತೂ ಎಲ್ಲರಿಗೂ ಗೊತ್ತಿದೆ ಇವ್ರ ಬಗ್ಗೆ ಅಂತ. एडवांस पार्टी। ಅಡ್ವಾನ್ಸ್ ಪಾರ್ಟಿಯಲ್ಲಿ ಎಲ್ಲರಿಗೂ ಗೊತ್ತು ಇವ್ರ ಬಗ್ಗೆ. वो अपने को विष्णु, उन्होंने अपने को साबित कर दिया। ಅವರಂತೂ ಸ್ವಯಂವನ್ನೇ ವಿಷ್ಣು ಅಂತ ಸಿದ್ಧ ಮಾಡಿಬಿಟ್ಟಿದ್ದಾರೆ. कैसे साबित कर दिया? दिल्ली ಅವ್ರು में ಯಾವ ಥರ ಸಿದ್ಧ ಮಾಡಿಬಿಟ್ಟಿದ್ದಾರೆ, जिस समय एडवांस पार्टी का काम चल रहा था, विजय विहार में मकान बन रहा था, ದಿಲ್ಲಿಯಲ್ಲಿ ಯಾವಾಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯ ನಡೀತಾ ಇತ್ತು, ವಿಜಯ್ ವಿಹಾರ್ನಲ್ಲಿ ಯಾವಾಗ ಮನೆಯನ್ನು ಬಿಲ್ಡಿಂಗ್ ಕಟ್ತಾ ಇದ್ರು, तो बेसिक नॉलेज में से एक माता निकली थी एडवांस में। ಆವಾಗ ಬೇಸಿಕ್ ನಾಲೆಜ್ನಿಂದ ಒಬ್ಬ ಮಾತಾಜಿ ಬಂದಿದ್ರು ಅಡ್ವಾನ್ಸ್ ನಾಲೆಜ್ನಲ್ಲಿ. क्या? सुषमा माता, ಏನು ಅವ್ರ ಹೆಸರು? ಸುಷ್ಮಾ ಮಾತಾ ಅಂತ. 6 बच्चों की माता, ಅವ್ರ 6 ಮಕ್ಕಳ ತಾಯಿ ಆಗಿದ್ರು. और उसने एडवांस ज्ञान में आने के बाद घर बार छोड़ दिया। ಮತ್ತು ಅವ್ರ ಅಡ್ವಾನ್ಸ್ ಜ್ಞಾನದಲ್ಲಿ ಬಂದ ನಂತರ ಮನೆ ಮಠ ಎಲ್ಲ ಬಿಟ್ಬಿಟ್ರು. बाबा तो कभी ऐसा सिखाते नहीं। ಬಾಬಾ ಅಂತೂ ಯಾವತ್ತೂ ಈ ಥರ ಕಲಿಸೋದಿಲ್ಲ. बाबा तो कहते घर गृहस्थ में रहो तो अपना ही घर बार तोड़ दोगे। ಮತ್ತು ಬಾಬಾ ಅಂತೂ ಯಾವಾಗಲೂ ಇದೇ ಕಲಿಸ್ತಾರೆ, ಏನಂತ, ನೀವು ಮನೆ ಮಠದಲ್ಲಿ ನಿಮ್ಮ ಗೃಹಸ್ಥ ಪರಿವಾರದಲ್ಲಿರಿ, तो लक्ष्मी नारायण का मंदिर कैसे बनाओ? ನೀವು ಮನೆ ಮಠ ಎಲ್ಲ ಬಿಟ್ಬಿಟ್ರೆ ನಿಮ್ಮ ಮನೆ ಲಕ್ಷ್ಮೀನಾರಾಯಣನ ದೇವಸ್ಥಾನ ಯಾವ ಥರ ಆಗುತ್ತೆ? तो पति को छोड़ दिया, पति की बात नहीं मानी, घर वालों की बात नहीं मानी, ಮತ್ತು ಅವ್ರ ತಮ್ಮ ಪತಿನೂ ಬಿಟ್ಬಿಟ್ರು, ಪತಿ ಮಾತೇ ಕೇಳಲಿಲ್ಲ, ಮತ್ತು ತಮ್ಮ ಪರಿವಾರ ಜನರು ಯಾರಿದ್ರು ಅವ್ರ ಮಾತು ಕೇಳಲಿಲ್ಲ, ಅವ್ರನ್ನೂ ಬಿಟ್ಬಿಟ್ರು. और एडवांस में जोर शोर से चल पड़ी। ಮತ್ತು ಜೋರು ಶೋರಾಗಿ ಅಡ್ವಾನ್ಸ್ನಲ್ಲಿ ನಡಿಲಿಕ್ಕೆ ಆರಂಭ ಮಾಡಿದರು. ज्यादा नशा चढ़ गया। ಅವ್ರಿಗೆ ತುಂಬ ಜಾಸ್ತಿ ನಶೆ ಇರ್ಬಿಡ್ತು. फिर क्या हुआ? ಮತ್ತು ಆಮೇಲೆ ಏನಾಗುತ್ತೆ, हर आत्मा पहले सतो प्रधान भी होती है, फिर ಪ್ರತಿಯೊಂದು ಆತ್ಮ ಮೊದಲು ಸತುಪ್ರಧಾನನೂ ಆಗಿರುತ್ತೆ, रजो प्रधान तमो प्रधान भी बनती है। ಮತ್ತು ರಜೋಪ್ರಧಾನ ತಮೋಪ್ರಧಾನನೂ ಆಗುತ್ತೆ. फिर उनकी ऐसी बुद्धि खराब हुई ಮತ್ತು ಅವ್ರದ್ದು ಈ ಥರ ಬುದ್ಧಿ ಕೆಟ್ಟೋಗ್ಬಿಡುತ್ತೆ कि दशरथ पटेल का उनसे लेन देन और उनके साथ बैठना ज्यादा होने लगा। ಮತ್ತು दशरथ ಪಟೇಲ್ ಯಾರಿದ್ದಾರೆ ಅವ್ರ ಜೊತೆ ಕೊಡೋದು ತಗೊಳ್ಳೋದು ಕೂತ್ಕೊಳ್ಳೋದು ಮಾತಾಡೋದು ಇದೆಲ್ಲ ಅವ್ರ ಜೊತೆ ಜಾಸ್ತಿ ಆಗ್ತಾ ಹೋಯ್ತು. और वो एक टाइम ऐसा हुआ कि वो जाकर के अहमदाबाद में नारायणी बन के बैठ गए। ಮತ್ತು ಒಂದು ಟೈಮ್ ಈ ಥರನೂ ಬಂತು, ಕೊನೆಯಲ್ಲಿ ಅವ್ರು ಅಹಮದಾಬಾದ್ನಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ನಾರಾಯಣಿ ಆಗ್ಬಿಟ್ಟು ಕೂತ್ಕೊಂಡ್ಬಿಟ್ರು. उनकी किताबें छप रही हैं, किताबों में पीछे जगदम्बा भारत माता का चित्र छपा हुआ है। ಅವ್ರ ಬುಕ್ಸ್ಗಳನ್ನು ಮುದ್ರಣೆ ಮಾಡಿಸ್ತಾ ಇದ್ದಾರೆ, ಅದರಲ್ಲಿ ಹಿಂದ್ಗಡೆ ಜಗದಂಬ ಆಗಿದ್ದಾರೆ, ಭಾರತ್ ಮಾತಾ ಆಗಿದ್ದೀನಿ ನಾನು ಅಂತ ತಮ್ಮ ಚಿತ್ರವನ್ನು ಮುದ್ರಣೆ ಮಾಡಿಸ್ತಾ ಇದ್ದಾರೆ. एडवांस पार्टी का सारा ग्रुप वहाँ जाकर के इकट्ठा हो रहा है। ಅಲ್ಲಿ ಅಡ್ವಾನ್ಸ್ ಪಾರ್ಟಿಯ ಗ್ರೂಪ್ಗಳಲ್ಲಿ ಯಾರಿದ್ರು ಅವರೇ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಸೇರ್ತಾ ಇದ್ದಾರೆ. अब तो नहीं हो रहा, अभी भी कोई कोई जा रहे हैं। ಯಾರೋ ಹೇಳಿದ್ರು ಇವಾಗಂತೂ ಆಗ್ತಾ ಇಲ್ಲ ಅಂತ, ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲ, ಇವಾಗೂ ಕೆಲವರು ಹೋಗ್ತಾ ಇದ್ದಾರೆ. उनके बाल बच्चे अभी भी पैदा हो रहे हैं, जो कोई कृष्ण बन रहे हैं। ಅವ್ರ ಮಕ್ಕಳು ಮೊಮ್ಮಕ್ಕಳು ಇವಾಗೂ ತಯಾರಾಗ್ತಾ ಇದ್ದಾರೆ, ಕೆಲವರು ಕೃಷ್ಣ ಆಗ್ತಾ ಇದ್ದಾರೆ. एक नवीन मोदी है अहमदाबाद के, ಒಬ್ರು ಅಹಮದಾಬಾದ್ನಲ್ಲಿ ನವೀನ್ ಮೋದಿ ಅಂತ ಇದ್ದಾರೆ, वो अपने को कृष्ण साबित कर रहे हैं। ಅವರು ಸ್ವಯಂನ ಕೃಷ್ಣ ಅಂತ ಸಿದ್ಧ ಮಾಡ್ತಾ ಇದ್ದಾರೆ. अपना चित्र भी छपाया हुआ है, उनका बिल्कुल चेहरा मोहरा बिल्कुल वैसा ही कृष्ण। और ಅವರು ತಮ್ಮ ಫೋಟೋನು ಸಹ ಮುದ್ರಣೆ ಮಾಡಿಸ್ತಾ ಇದ್ದಾರೆ, ಅದರಲ್ಲಿ ಅವ್ರ ಮುಖ ಎಲ್ಲ ನೋಡ್ಲಿಕ್ಕೆಲ್ಲ ಪೂರ್ತಿ ಕೃಷ್ಣನ್ ಥರನೇ ಇದೆ. उसमें वो मुकुट वगैरह दिखा दिया है। ಅವರಲ್ಲಿ ಕಿರೀಟ ಅದು ಇದು ಎಲ್ಲ ಹಾಕ್ಬಿಟ್ಟು ಕೃಷ್ಣನ್ ಥರ ತಮ್ಮ ಮುಖದ ಮಾಡಿಕೊಂಡು ಫೋಟೋ ತೆಗಿತಾ ಇದ್ದಾರೆ. कृष्ण कह रहे हैं। ಜನಗಳು ಅವರಿಗೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ.
फिर अभी अभी एक पार्टी निकली यहाँ बम्बई में, ಮತ್ತು ಇವಾಗ ಇಲ್ಲಿ ಬೊಂಬೈನಲ್ಲೂ ಸಹ ಒಂದು ಪಾರ್ಟಿ ತಯಾರಾಗಿದೆ. वसई में एडवांस पार्टी का एक सेंटर खुला था. ವಸೈನಲ್ಲಿ ಒಂದು ಅಡ್ವಾನ್ಸ್ ಪಾರ್ಟಿಯ ಸೆಂಟರ್ ತೆಗೆದಿದ್ರು. उस सेंटर में जो एडवांस ज्ञान दिया गया, ಆ ಸೆಂಟರ್ನಲ್ಲಿ ಅಡ್ವಾನ್ಸ್ ಜ್ಞಾನವನ್ನು ಕೊಡಲಾಗಿತ್ತು. तो उसमें 2 आत्मा ऐसी थी जो ಮತ್ತೆ ಅದರಲ್ಲಿ ಇಬ್ಬರು ಆತ್ಮಗಳು ಆ ಥರ ಇದ್ರು. जिस व्यक्ति ने मकान दिया, ಯಾವ ವ್ಯಕ್ತಿ ಮನೆಯನ್ನು ಕೊಟ್ಟಿದ್ದಾರೆ उस व्यक्ति के दोनों बड़े मित्र थे. दोनों ಅವರಿಬ್ಬರು ತುಂಬ ಪರಸ್ಪರದಲ್ಲಿ ಸ್ನೇಹಿತರಾಗಿದ್ದರು. वो व्यक्ति जो मकान देने वाला था वो उतना होशियार ज्ञान में नहीं था, लेकिन अंदर ಯಾರು ಮನೆಯನ್ನು ಕೊಡೋನಾಗಿದ್ನೋ ಅವನು ಜ್ಞಾನದಲ್ಲಿ ಅಷ್ಟೊಂದು ತೀಕ್ಷ್ಣ ಆಗಿರಲಿಲ್ಲ, से सच्चा था. ಆದರೆ ಮನಸ್ಸಿನಿಂದ ಒಳಗಡೆಯಿಂದ ಅವನು ಸತ್ಯ ಆಗಿದ್ದ. लेकिन उसको पढ़ाई ऐसी पढ़ाई गई कि वो उल्टा काम करने लगा. ಆದರೆ ಅವನಿಗೆ ಆ ಥರ ಕಲಿಸ್ಬಿಟ್ರು ಈ ಜ್ಞಾನದ ಬಗ್ಗೆ ಉಲ್ಟಾ ಪುಲ್ಟಾ. ಅವರು ಮತ್ತೆ ತಪ್ಪು ಮಾಡಲಿಕ್ಕೆ ಆರಂಭ ಮಾಡಿಬಿಟ್ರು, ಉಲ್ಟಾ ಪುಲ್ಟಾ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ರು. माने ब्रह्मा कुमारियों को जहाँ बैठाया गया मकान में, ಮತ್ತು ಎಲ್ಲಿ ಬ್ರಹ್ಮಕುಮಾರಿಯರನ್ನ ಕೂರಿಸಿದ್ರು ಮನೆಯಲ್ಲಿ, उनकी इंक्वायरी करना, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡೋದು, उनके ऊपर आर्डर चलाना. ಅವ್ರ ಮೇಲೆ ಆರ್ಡರ್ ಮಾಡೋದು. उन्होंने ये कहना शुरू कर दिया, रविंद्र भाई देखो अपने मकान में रहते हैं. ಅವ್ರು ಈ ಥರ ಹೇಳಲಿಕ್ಕೆ ಆರಂಭ ಮಾಡಿಬಿಟ್ರು, ರವೀಂದ್ರ ಭಾಯಿನ ನೋಡಿ ಅವ್ರು ತಮ್ಮ ಮನೆಯಲ್ಲಿರ್ತಾರೆ, उन्होंने भी तो मकान दिया हुआ है, ಅವರು ಸಹ ಮನೆಯನ್ನು ಕೊಟ್ಟಿದ್ದಾರೆ, ಆದರೂ ಸಹ ಅವ್ರು ಇರ್ತಾ ಇದ್ದಾರೆ. तो हम भी इसी मकान में रहेंगे ಮತ್ತು ನಾವು ಸಹ ಅದೇ ರೀತಿ ಮನೆಯಲ್ಲಿ ಇರ್ತೀವಿ, और हम भी आर्डर चलाएंगे. ನಾವು ಆರ್ಡರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು. बाबा जब नहीं होगा तो हम बैठेंगे बाबा बन के. ಯಾವಾಗ ಬಾಬಾ ಇರೋದಿಲ್ಲ ಅವಾಗ ನಾವು ಬಾಬಾ ಕೂತ್ಕೊಂತೀವಿ. अब ये तो यहाँ चलने वाला नहीं. ಇವಾಗ ಇಲ್ಲಂತೂ ಈ ಥರ ನಡೆಯೋದಿಲ್ಲ. तो मकान दिया छोड़, ಮತ್ತು ಆ ಮನೆಯನ್ನು ಬಿಟ್ಬಿಟ್ವಿ. और उनको गुरु जो सिखाता था, ಮತ್ತು ಅವರಿಗೆ ಅವ್ರ ಗುರು ಯಾರು ಕಲಿಸ್ತಾ ಇದ್ರು ಈ ಮಾತನ್ನೆಲ್ಲ, वो आज फिर विष्णु बन के बैठ गया. ಅವ್ರು ಇವಾಗ ಮತ್ತೆ ವಿಷ್ಣು ಕೂತ್ಕೊಂಡ್ಬಿಟ್ಟಿದ್ದಾನೆ. सारा एडवांस ज्ञान जो है वहीं से उठाया. कहाँ से? ಎಲ್ಲ ಅಡ್ವಾನ್ಸ್ ಜ್ಞಾನವನ್ನು ಅಲ್ಲಿಂದಾನೇ ತಗೊತಾರೆ. ಎಲ್ಲಿಂದ? कंपिल से. ಕಂಪಿಲ್ನಿಂದಾನೇ ಜ್ಞಾನ ತಗೊತಾರೆ ಎಲ್ಲರೂ. अब वो मोटी मोटी किताबें छपाना शुरू कर दी. ಮತ್ತೆ ಹೋಗ್ಬಿಟ್ಟು ತಮ್ಮ ದಪ್ಪ ದಪ್ಪ ಬುಕ್ಸ್ಗಳನ್ನು ಮುದ್ರಣೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. उनमें ज्ञान सारा पॉइंट सारे भी वही हैं. वही ಅದರಲ್ಲಿ ಜ್ಞಾನ ಎಲ್ಲ ಪಾಯಿಂಟ್ಸ್ ಎಲ್ಲ ಅದೇ ಆಗಿರುತ್ತೆ, एडवांस पार्टी की. ಅದೇ ಅಡ್ವಾನ್ಸ್ ಪಾರ್ಟಿಯ ಪಾಯಿಂಟ್ಸ್ಗಳೇ ಆಗಿರುತ್ತೆ. लेकिन उनको ऐसा अर्थ मोड़ मोड़ करके उनको बेवकूफ बनाया गया. ಅದರ ಅರ್ಥವನ್ನು ಆ ಥರ ತಿರುಗಿಸಿ ಆ ಥರ ಜನಗಳನ್ನು ಮೂರ್ಖರನ್ನಾಗಿ ಮಾಡ್ತಾರೆ. कि लोग थोड़ा सुनते हैं, उसमें आधी तो होती है ग्लानि की बातें. ಅದರಲ್ಲಂತೂ ಅರ್ಧಕ್ಕಿಂತ ನಿಂದನೆಯ ಮಾತುಗಳೇ ಇರುತ್ತೆ. ಅದನ್ನು ಕೇಳೋರೆಲ್ಲ ಕೇಳ್ತಾರೆ ಜನಗಳು. ग्लानि माने व्यक्तिगत ग्लानि. ನಿಂದನೆ ಅಂದರೆ ವ್ಯಕ್ತಿಗತ ನಿಂದನೆಯ ಮಾತುಗಳಿರುತ್ತೆ ಅದರಲ್ಲಿ. वो विष्णु तैयार हो गए. ಅವಾಗ ಅವ್ರು ಅಲ್ಲೋಗಿ ವಿಷ್ಣು ಆಗಿ ತಯಾರಾಗ್ತಾರೆ. औरंगाबाद पूरा सफाचट हो गया एडवांस पार्टी से. ಔರಂಗಾಬಾದ್ ಅಂತೂ ಪೂರ್ತಿ ಕ್ಲೀನ್ ಆಗೋಗ್ಬಿಡ್ತು ಅಡ್ವಾನ್ಸ್ ಪಾರ್ಟಿಯಿಂದ. अहमदनगर आधा खत्म हो गया. ಅಹಮದ್ನಗರ್ ಅರ್ಧ ಮುಗ್ದೋಯ್ತು. नागपुर में अभी हमला हो रहा है. ಇವಾಗ ನಾಗ್ಪುರ್ನಲ್ಲೂ ಆಕ್ರಮಣ ನಡೀತಾ ಇದೆ. नागपुर की ये हालत है कि जो कन्याएं एडवांस में सरेंडर हुई हैं उनके माँ बाप ನಾಗ್ಪುರದಂತೂ ಈ ಥರ ಸ್ಥಿತಿ ಆಗಿಬಿಟ್ಟಿದೆ. ಅಡ್ವಾನ್ಸ್ನಲ್ಲಿ ನಾಗ್ಪುರದಿಂದ ಬಂದಿರುವಂಥ ಕನ್ಯರು ಯಾರು ಸರೆಂಡರ್ ಆಗಿದ್ದಾರೆ, धमकी दे रहे हैं हमारी कन्याओं को वापस कर दो. ಅವರು ತಮ್ಮ ಅವ್ರ ಪರಿವಾರದವರೆಲ್ಲ ಅವರಿಗೆ ಎದುರಿಸ್ತಾ ಇದ್ದಾರೆ, ಹೇಳ್ತಿದ್ದಾರೆ ನಮ್ಮ ಕನ್ಯರನ್ನ ವಾಪಸ್ ಕೊಟ್ಬಿಡಿ, ಕಳಿಸ್ಬಿಡಿ ಅಂತ. नहीं तो हम कोर्ट में केस करेंगे. ಇಲ್ಲಿದ್ರೆ ನಾವು ಕೋರ್ಟ್ನಲ್ಲಿ ಕೇಸ್ ಮಾಡ್ತೀವಿ. खुद ही जाके सरेंडर किया. ಸ್ವಯಂ ಹೋಗ್ಬಿಟ್ಟು ಸರೆಂಡರ್ ಮಾಡ್ತಾರೆ. बाबा कहते हैं ये लास्ट पेपर है. ಬಾಬಾ ಹೇಳ್ತಾರೆ ಇದು ಲಾಸ್ಟ್ ಪೇಪರ್ ಆಗಿದೆ. लास्ट पेपर होगा ಯಾವಾಗ ಲಾಸ್ಟ್ ಪೇಪರ್ ಆಗಿರುತ್ತೆ तो टीचर परीक्षा लेगा कि नहीं लेगा. ಅವಾಗ ಟೀಚರ್ ಪರೀಕ್ಷೆ ತಗೊಂತಾರೋ ಇಲ್ವೋ. तुमने जो ज्ञान अभी तक सुना है, ನೀವು ಇಲ್ಲಿವರೆಗೂ ಏನೇ ಜ್ಞಾನವನ್ನು ಕೇಳಿದ್ದೀರಾ, इतना विशाल ज्ञान है ಇಷ್ಟೊಂದು ವಿಶಾಲವಾಗಿರುವಂಥ ಜ್ಞಾನ ಆಗಿದೆ. जिसके लिए बाबा कहते हैं सागर को स्याही बनाओ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಸಾಗರವನ್ನ ಇಂಕನ್ನಾಗಿ ಮಾಡಿ और जंगल को कलम बनाओ. ಮತ್ತೆ ಪೂರ್ತಿ ಕಾಡನ್ನ ಪೆನ್ನನ್ನಾಗಿ ಮಾಡಿ. तो भी ये ज्ञान खत्म नहीं. ಆದರೂ ಸಹ ಈ ಜ್ಞಾನ ಮುಗಿಯೋದಿಲ್ಲ ಯಾವತ್ತು.
तो इतना विशाल ज्ञान, ಮತ್ತು ಇಷ್ಟೊಂದು ವಿಶಾಲವಾಗಿರುವಂಥ ಜ್ಞಾನ, इतना ऊंचा ज्ञान लेने के बावजूद बुद्धि ऐसी बनी ಇಷ್ಟು ಉನ್ನತವಾಗಿರುವಂಥ ಜ್ಞಾನ ತಗೊಂಡ ನಂತರನೂ ಸಹ ಬುದ್ಧಿ ಈ ಥರ ಆಗೋಗ್ಬಿಟ್ಟಿದೆ. हुई है कि कन्या दान करना ಕನ್ಯೆಯರನ್ನ ದಾನ ಮಾಡ್ತಾರೆ, और दान करने के बाद उसको वापस लेना और चांडाल बनना। ದಾನ ಮಾಡಿದ ನಂತರನೂ ಮತ್ತೆ ಅವ್ರನ್ನ ವಾಪಸ್ ತಗೊಳೋದು ಮತ್ತೆ ಚಾಂಡಾಲರಾಗೋದು. दान करके वापस लेता तो क्या बनता है? ದಾನವನ್ನ ಕೊಟ್ಟು ವಾಪಸ್ ತಗೊಂಡ್ಬಿಟ್ರೆ ಅವ್ರು ಮತ್ತೆ ಏನಾಗ್ತಾರೆ? चांडाल बनता है। कन्या ಚಾಂಡಾಲರಾಗ್ತಾರೆ. को तो रत्न कहा जाता है। ಕನ್ಯರಿಗಂತೂ ರತ್ನ ಅಂತ ಹೇಳಲಾಗುತ್ತೆ. इतना ऊंचा दान, ಇಷ್ಟು ಉನ್ನತವಾಗಿರುವಂಥ ದಾನ, और वो करने के बाद फिर उस कन्या की जिंदगी खराब करना। ಮತ್ತೆ ಆ ದಾನ ಮಾಡಿದ ನಂತರ ಆ ಕನ್ಯೆಯ ಜೀವನವನ್ನ ಕೆಡಿಸ್ಬಿಡೋದು. उस कन्या की बुद्धि में तो ज्ञान बैठ गया। ಆ ಕನ್ಯೆಯರ ಬುದ್ಧಿಯಲ್ಲಂತೂ ಜ್ಞಾನ ಕುತ್ಕೊಂಡ್ಬಿಟ್ಟಿದೆ. अब वो नाबालिग है, ಆದ್ರೆ ಇವಾಗ ಅವ್ರು ಮೆಚೂರ್ಡ್ ಆಗಿಲ್ಲ. तो सरकारी नियम तो क्या है? ಮತ್ತೆ ಮೆಚೂರ್ಡ್ ಆಗಿಲ್ಲ ಅಂದಮೇಲೆ ಅವ್ರದ್ದು ಗೌರ್ಮೆಂಟಿನ ರೂಲ್ಸ್ ಏನಾಗಿರುತ್ತೆ ಅವ್ರಿಗೆ? नाबालिग कन्या जो उसके माँ बाप है लौकिक, वो उसके हकदार हैं। भले ಅಂದರೆ ಅವರು ವಯಸ್ಸಾಗಿಲ್ಲ, 18 ವರ್ಷ ಆಗಿಲ್ಲ ಅಂದರೆ ಗೌರ್ಮೆಂಟಿನ ರೂಲ್ ಏನಾಗಿದೆ, ಅವ್ರ ತಂದೆ ತಾಯಿ ಏನು ಯಾರಿರ್ತಾರೆ ಅವ್ರದ್ದು ಅಧಿಕಾರ ಇರುತ್ತೆ ಅವ್ರ ಮೇಲೆ. सरेंडर भी कर दिया या कुछ भी लिख दिया, ಅಂದರೆ ಅವ್ರು ಸರೆಂಡರ್ ಮಾಡಿದ್ದಾರೆ ಅಥವಾ ಏನೇ ಬರೆದಿದ್ದಾರೆ, ಆದರೆ ಅವ್ರು ಯಾವಾಗ ಬೇಕೋ ಅವಾಗ ಅವ್ರನ್ನ ಕರ್ಕೊಂಡು ಹೋಗ್ಬೋದು. तो अपनी कन्या को वापस ले सकते। ಅಂದರೆ ಅವ್ರು ಯಾವಾಗ ಬೇಕೋ ಅವಾಗ ಅವ್ರು ತಮ್ಮ ಕನ್ಯೆಯರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ವಾಪಸ್. चाहे शादी क्यों न कर दी हो, ಬಲೆ ಅವ್ರು ಮದುವೆನೇ ಮಾಡ್ಕೊಂಡ್ಬಿಟ್ಟಿರ್ಲಿ, शादी भी इनवैलिड है। ಮದುವೆನೂ ಸಹ ಇನ್ವ್ಯಾಲಿಡ್ ಆಗಿದೆ. 18 साल से कम कन्या की शादी नहीं करनी चाहिए। ಯಾಕೆಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ರೆ ಅವ್ರ ಮದುವೆನೂ ಮಾಡೋ ರೂಲ್ಸ್ ಇಲ್ಲ. वो माँ बाप जाए तो शादी जहाँ की हो वहाँ से भी कन्या को उठा ला सकते हैं। ಆ ತಂದೆ ತಾಯಿ ಬೇಕು ಅಂದರೆ ಒಂದು ವೇಳೆ ಆ ಥರ ಮದುವೆ ಮಾಡ್ಕೊಂಡು ಹೋಗಿದ್ರೆ ಅವ್ರನ್ನ ವಾಪಸ್ ಅಲ್ಲಿಂದನೂ ಕರ್ಕೊಂಬರ್ಬೋದು. अब ये हालत हो गई। ಇವಾಗ ಮತ್ತೆ ಈ ಥರ ಸ್ಥಿತಿ ಆಗೋಗ್ಬಿಟ್ಟಿದೆ. और ऐसे ही नहीं, मध्य भारत तक विष्णु तैयार हो रहे हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಗೆ ಏನು ಸುಮ್ಮನೆ ಮಧ್ಯ ಭಾರತದವರೆಗೂ ವಿಷ್ಣು ತಯಾರಾಗ್ತಾ ಇಲ್ಲ. हमसे दक्षिण में पहुंच करके बम्बई में ही विष्णु तैयार हो रहे हैं। ದಕ್ಷಿಣದಲ್ಲಿ ಹೋಗ್ಬಿಟ್ಟು ಬೊಂಬೈನಲ್ಲೂ ಸಹ ವಿಷ್ಣುಗಳು ತಯಾರಾಗ್ತಾ ಇದ್ದಾರೆ. नहीं, एक हरियाणा में निकले हैं, कैथल में। ಆ ಥರ ಅಲ್ಲ, ಹರಿಯಾಣದಲ್ಲೂ ಒಬ್ಬರಿದ್ದಾರೆ, ಕೇಥಲ್ ಒಂದು ಸ್ಥಾನ ಆಗಿದೆ. वो अपने को शंकर जी कह रहे हैं, विष्णु ಅವರು ಸ್ವಯಂಗೆ ನಾನು ಶಂಕರ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. विष्णु जी कह रहे हैं शादीशुदा है। ಅವರು ಅಥವಾ ವಿಷ್ಣು ಅಂತಾನೂ ಹೇಳ್ತಾ ಇದ್ದಾರೆ, ಮದುವೆ ಎಲ್ಲ ಮಾಡ್ಕೊಂಡಿದ್ದಾರೆ. कृष्ण बताए रहे हैं, ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ब्रह्मा की सोल हमारे अंदर प्रवेश करती है। ಬ್ರಹ್ಮನ ಸೋಲ್ ನಮ್ಮಲ್ಲಿ ಪ್ರವೇಶ ಮಾಡುತ್ತೆ. दक्षिण भारत में एक निकले हैं, ದಕ್ಷಿಣ ಭಾರತದಲ್ಲೂ ಒಬ್ಬರು ತಯಾರಾಗಿದ್ದಾರೆ. वो अपने को विष्णु कह रहे हैं। ಅವರು ಸ್ವಯಂನ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. और उनका प्रताप इतना जबरदस्त हुआ कि हैदराबाद में जो एडवांस पार्टी की जो ಮತ್ತು ಅವರು ಇಷ್ಟೊಂದು ಜಾಸ್ತಿ ಫೇಮಸ್ ಆಗಿಬಿಟ್ರು ಆ ಟೈಮ್ನಲ್ಲಿ. ಅವಾಗ ಹೈದ್ರಾಬಾದ್ನಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಇರೋವಂಥವ್ರು ಯಾರೇ ಇದ್ದರು, मुखिया है, ಅಡ್ವಾನ್ಸ್ ಪಾರ್ಟಿಯಲ್ಲಿ ಬಂದಿರೋದ್ರಲ್ಲಿ ಹೆಡ್ ಯಾರಾಗಿದ್ರು? संचालिका, वो उसको ही लेकर बैठे। ಸಂಚಾಲಿಕ ಯಾರಿದ್ರು ಅಡ್ವಾನ್ಸ್ ಪಾರ್ಟಿಯ, ಅವರನ್ನು ಇಟ್ಕೊಂಡು ಕುತ್ಕೊಂಡ್ಬಿಟ್ರು. ಅವರು उसकी बुद्धि को पूरा घुमाया हुआ है। ಅವ್ರ ಬುದ್ಧಿನ ಪೂರ್ತಿ ಕೆಡಿಸ್ಬಿಟ್ಟಿದ್ದಾರೆ. उसको कितना भी समझाओ लेकिन वो स्वीकार नहीं करती है। ಅವ್ರಿಗೆ ಎಷ್ಟೇ ತಿಳಿಸಿ ಹೇಳ್ಕೊಡಿ, ಆದರೆ ಅವ್ರು ಈ ಮಾತನ್ನು ಸ್ವೀಕಾರ ಮಾಡಲ್ಲ. विष्णु का पाठ नहीं है। ವಿಷ್ಣುವಿನ ಪಾತ್ರ ಅವ್ರದ್ದಲ್ಲ ಅಂತ ಅವ್ರು ಒಪ್ಪೋದೇ ಇಲ್ಲ. अभी अभी विष्णु का पाठ है दक्षिण भारत में। ಇವಾಗ ವಿಷ್ಣುವಿನ ಪಾತ್ರ ಇದೆ ದಕ್ಷಿಣ ಭಾರತದಲ್ಲಿ ಅಂತ ಹೇಳ್ತಾರೆ. ये हाल हो जाता है। ಮತ್ತು ಈ ಥರ ಸ್ಥಿತಿ ಆಗೋಗ್ಬಿಡುತ್ತೆ. इतना विशाल ज्ञान और ज्ञान लेने वालों की हालत, ಮತ್ತು ಇಷ್ಟೊಂದು ವಿಶಾಲವಾಗಿರುವಂಥ ಜ್ಞಾನ ಆಗಿದೆ ಇದು, ಆದರೆ ಜ್ಞಾನ ತೊಗೊಳೋವಂಥವ್ರ ಸ್ಥಿತಿ ಯಾವ ಥರ ಇದೆ, कैसी हो जाती है। ಅವ್ರ ಸ್ಥಿತಿ ಯಾವ ಥರ ಆಗೋಗ್ಬಿಡುತ್ತೆ. अब इतने भगवान तो नहीं हो सकते। ಮತ್ತು ಇವಾಗ ಇಷ್ಟೊಂದು ಜಾಸ್ತಿ ಜನ ಭಗವಂತ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. इतने भगवान होंगे क्या? ಇಷ್ಟೊಂದು ಜನ ಭಗವಂತ ಆಗಿರ್ತಾರ? कहते नहीं, छुपा रुस्तम बाद में खुले। ಹೇಳ್ತಾರೆ ಆ ಥರ ಅಲ್ಲ, ಚುಪಾರುಸ್ತಂ ಬಾದ್ಮೆ ಖುಲೆ ಅಂತ ಹೇಳ್ತಾರಲ್ವ. ಅಂದರೆ ಏನೇ ಗುಪ್ತವಾಗಿರುವಂಥ ಗುಟ್ಟುಗಳಿದೆ, ಮಾತುಗಳಿದೆ, ಅದೆಲ್ಲ ಆಮೇಲೆ ತೆರೆಯಲ್ಪಡುತ್ತೆ ಅಂತ ಹೇಳ್ತಾರೆ. भगवान होता तो इतने दिन तक क्या नाक रगड़ता है? ಭಗವಂತ ಆಗಿದ್ರೆ ಇಷ್ಟು ದಿನದವರೆಗೂ ಏನು ಮೂಗುಜುತ್ತಾ ಇರ್ತಾರ? अभी तक माला नहीं तैयार हो पाई। ಇಷ್ಟು ದಿನದವರೆಗೂ ಒಂದು ಮಾಲೆ ತಯಾರಾಗಿಲ್ಲ ಅಂತ ಹೇಳ್ತಾರೆ.
दशरथ पटेल जब अपने को विष्णु घोषित किया तो उन्होंने ದಶರಥ್ ಪಟೇಲ್ ಯಾವಾಗ ಸ್ವಯಂವನ್ನ ವಿಷ್ಣು ಅಂತ ಘೋಷಣೆ ಮಾಡಿಬಿಟ್ರು ಅವಾಗ ಅವ್ರು ಏನು ಮಾಡಿದರು, कहा कि घोषणा कर दी 6 महीने के अंदर माला तैयार ಅವರು करें। ಘೋಷಣೆಯನ್ನು ಮಾಡಿಬಿಟ್ರು, ನಾನು 6 ತಿಂಗಳು ಒಳಗಡೆ ಮಾಲೆ ತಯಾರು ಮಾಡಿಬಿಡ್ತೀನಿ ಅಂತ. अभी तक माला तैयार हो गई। ಮತ್ತು ಇಲ್ಲಿವರೆಗೂ ಅವ್ರ ಮಾಲೆನೇ ತಯಾರಾಗ್ತಾ ಇದೆ. एक तो पूरी लिस्ट छप करके आ गई, कोई भगवान बनने वाले ने अपने को प्रत्यक्ष नहीं किया। ಒಂದಂತೂ ಪೂರ್ತಿ ಲೀಸ್ಟ್ ತಯಾರಾಗ್ಬಿಟ್ಟು ಬಂದ್ಬಿಟ್ಟಿದೆ, ಅವ್ರು ಭಗವಂತ ಆಗೋರು ಸ್ವಯಂವನ್ನು ಪ್ರತ್ಯಕ್ಷ ಮಾಡಿಲ್ಲ, ಹೆಸರೆಲ್ಲ ಬರೆದಿಲ್ಲ. पूरी लिस्ट 108 की बना करके भेज दी। ಪೂರ್ತಿ 108 ಮಾಲೆ ಒಂದು ಲೀಸ್ಟ್ ತಯಾರು ಮಾಡಿಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಪೋಸ್ಟ್ ಮಾಡಿ. सूर्यवंशी के 12 मण के कौन है, चंद्रवंशी ಸೂರ್ಯವಂಶಿಯ 12 ಮಣಿಗಳು ಯಾರಾಗಿದ್ದಾರೆ, ಚಂದ್ರವಂಶಿಯ 12 ಮಣಿಗಳು ಯಾರಾಗಿದ್ದಾರೆ, के 12 मण के कौन है, इस्लाम वंशी के 12 मण के कौन है, ಮತ್ತೆ ಇಸ್ಲಾಂ ವಂಶಿಯ 12 ಮಣಿಗಳು ಯಾರಾಗಿದ್ದಾರೆ, और ये आर्य समाजी के 12 मण के कौन ಮತ್ತೆ है। ಆರ್ಯ ಸಮಾಜಿಯ 12 ಮಣಿಗಳು ಯಾರಾಗಿದ್ದಾರೆ. दिल्ली के हेड ऑफिस में ही भेज दी किताब। ಈ ದಿಲ್ಲಿಯ ಹೆಡ್ ಆಫೀಸ್ನಲ್ಲೇ ಬುಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಪೋಸ್ಟ್. सभी मिनिमम में भेजिए। ಎಲ್ಲ ಮಿನಿಮದ ಬಂದಲ್ಲೂ ಸಹ ಕಳಿಸಿದ್ದಾರೆ. जो और भी एडवांस के उनके पास भी भेजिए। ಯಾರು ಇನ್ನೂ ಅಡ್ವಾನ್ಸ್ನಲ್ಲಿರುವಂಥ ಆತ್ಮಗಳಿದ್ದಾರೆ ಅವ್ರ ಹತ್ರನೂ ಕಳಿಸಿದ್ದಾರೆ. और जिनके नाम छापे उनमें बहुत से ऐसे हैं। ಮತ್ತು ಯಾರು ಅದರಲ್ಲಿ ಹೆಸರನ್ನು ಪ್ರಿಂಟ್ ಮಾಡಿದ್ದಾರೆ ಅದರಲ್ಲಿ ತುಂಬ ಹೆಸರುಗಳು ಈ ಥರನೂ ಇದೆ. लोलुप उन्होंने देखा, हाँ हमारा नंबर बन गया, बस उनको नशा चढ़ गया। ಅಂದರೆ ಈ ಥರ ಲೋಭಿಗಳು ಇದ್ದಾರೆ, ಎಲ್ಲ ಆಸೆ ಪಡೋವಂಥವ್ರು. ಅವ್ರು ಯಾವಾಗ ನೋಡಿದ್ರು ನಮ್ಮ ಹೆಸರು ಇದೆ ಅದರಲ್ಲಿ 108 ಮಾಲೆಯಲ್ಲಿ ಅಂತ ನೋಡಿ ಅವ್ರಿಗೂ ನಶೆ ಇರ್ಬಿಡ್ತು. पैसा दे रहे छपा, ದುಡ್ಡುಗಳನ್ನು ಕೊಡ್ತಾ ಇದ್ದಾರೆ, ಹಾಂ ಮುದ್ರಣೆ ಮಾಡಿಸಿ ನಮ್ಮ ಹೆಸರನ್ನು ಫೇಮಸ್ ಮಾಡಿ ಅಂತ. 108 की माला बड़ी आराम से बन गई। 108 ಮಾಲೆ ತುಂಬ ಆರಾಮಾಗಿ ತಯಾರಾಗೋಯ್ತು, कोई पुरुषार्थ नहीं। ಏನು ಪುರುಷಾರ್ಥನೇ ಇಲ್ಲ. बाबा ये लोग जो है एडवांस ही क्यों तोड़ रहे हैं, बीके क्यों नहीं तोड़ रहे? ಅದಕ್ಕೆ ಯಾರೋ ಹೇಳ್ತಿದ್ದಾರೆ, ಬಾಬಾ ಇವರೆಲ್ಲ ಅಡ್ವಾನ್ಸ್ನವ್ರನ್ನೇ ಯಾಕೆ ಬೀಳಿಸ್ತಾ ಇದ್ದಾರೆ, ಬಿ ಕೆ ಅವ್ರನ್ನ ಯಾಕೆ ಕೆಡಿಸಲ್ಲ ಅಂತ. फिर ब्रह्मा कुमारियों वाली बात हो गई। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಗಾದರೆ ಮತ್ತೆ ಬ್ರಹ್ಮಕುಮಾರಿಯರ ಥರ ಮಾತಾಗೋಯ್ತು. वो भी कहते हैं हमारे ब्रह्मा कुमार कुमारी ये क्यों तोड़ रहे ಅವರು ಸಹ ಇದೇ ಥರ ಹೇಳ್ತಾರೆ, ನಮ್ಮ ಬ್ರಹ್ಮಕುಮಾರ್ ಕುಮಾರಿಯರನ್ನೇ ಯಾಕೆ ಬೀಳಿಸ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. हैं। तुम हमारे ब्रह्मा कुमार कुमारियों को इतने क्यों तोड़ के ले जाते हो? ನೀವು ನಮ್ಮ ब्रह्मकुमार ಕುಮಾರಿಯರನ್ನೇ ಯಾಕೆ ಬೀಳಿಸ್ತೀರಾ, ಅವರನ್ನೇ ಯಾಕೆ ಕರ್ಕೊಂಡು ಹೋಗ್ತೀರಾ. इतनी खाली पड़ी हुई है, ಪ್ರಪಂಚದಲ್ಲಿ ಇಷ್ಟೊಂದು ಜಾಸ್ತಿ ಜನ ಹಾಗೆ ಖಾಲಿ ಬಿದ್ದಿದ್ದಾರೆ. 500-700 करोड़ की दुनिया, वहाँ क्यों नहीं जाकर के मरते हैं? 500-700 ಕೋಟಿಯ ಪ್ರಪಂಚ ಇದೆ, ಇಷ್ಟೊಂದು ಜಾಸ್ತಿ ಜನಗಳಿದ್ದಾರೆ, ಅವ್ರ ಹತ್ರ ಹೋಗಿ ಯಾಕೆ ನೀವು ಸಾಯಲ್ಲ, ನಮ್ಮ ಹತ್ರನೇ ಯಾಕೆ ಬರ್ತೀರಾ ಅಂತ ಹೇಳ್ತಾರೆ. बाद वहीं आ गए ना। जो कुछ बेसिक में हुआ है वो सब बीज रूप आत्माओं में भी होना चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನೆಲ್ಲ ಬೇಸಿಕ್ ನಾಲೆಜ್ನಲ್ಲಿ ನಡೆದಿದೆ ಬ್ರಹ್ಮಕುಮಾರಿಯರಲ್ಲಿ ಅದೆಲ್ಲ ಬೀಜರೂಪ ಆತ್ಮಗಳಲ್ಲಿ ಅಡ್ವಾನ್ಸ್ನಲ್ಲೂ ಸಹ ಆಗಲೇಬೇಕಾಗಿದೆ. बेसिक में तो जड़ें हैं, ಬೇಸಿಕ್ನಲ್ಲಂತೂ ಜಡ ಆಗಿದೆ, ಬೇರುಗಳಾಗಿದ್ದಾರೆ. जड़ें काय से बनती हैं? ಬೇರುಗಳು ಯಾವುದರಿಂದ ತಯಾರಾಗುತ್ತೆ, बीजों में से बीज से बनती हैं। ಬೀಜದಿಂದನೇ ತಯಾರಾಗುತ್ತೆ. तो बीज में जो गुण होगा वही तो जड़ों में आएगा। ಮತ್ತೆ ಬೀಜದಲ್ಲಿ ಏನು ಗುಣ ಇರುತ್ತೋ ಅದೇ ಬೇರುಗಳಲ್ಲಿ ಬರುತ್ತೆ ಅಲ್ವಾ. ये बीज रूप यज्ञ के आदि में भी थे। ಈ ಬೀಜರೂಪ ಆತ್ಮಗಳು ಯಜ್ಞದ ಆರಂಭದಲ್ಲೂ ಸಹ ಇದ್ರು. सारी सृष्टि की जो बीज रूप आत्मा राम वाली आत्मा चली गई, ಇಡೀ ಸೃಷ್ಟಿಯ ಬೀಜರೂಪ ಆತ್ಮ ಯಾರಿದ್ದಾರೆ, ರಾಮನ ಆತ್ಮ, ಅವರು ಸಹ ಹೊರಟೋಗ್ಬಿಡ್ತಾರೆ. तो पीछे पीछे ये बीज भी चले गए। ಅವಾಗ ಅವ್ರ ಹಿಂದೆ ಹಿಂದೆ ಬೀಜರೂಪ ಆತ್ಮಗಳು ಸಹ ಹೊರಟೋಗ್ಬಿಟ್ರು. अभी वो राम वाली आत्मा प्रत्यक्ष होती है, ಇವಾಗ ರಾಮನ ಆತ್ಮ ಪ್ರತ್ಯಕ್ಷ ಆಗ್ತಾರೆ, तो पीछे पीछे वो सारे बीज भी ಅವಾಗ ಅವ್ರ ಹಿಂದೆ ಹಿಂದೆ ಎಲ್ಲ ಬೀಜನೂ ಸಹ एडवांस पार्टी में प्रत्यक्ष हो जाते ಅಡ್ವಾನ್ಸ್ ಪಾರ್ಟಿಯಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. हैं। उनमें सब तरह के हैं। ಅದರಲ್ಲಂತೂ ಎಲ್ಲ ಥರದವರು ಇದ್ದಾರೆ. चंद्रवंशी भी है, ಚಂದ್ರವಂಶಿನೂ ಸಹ ಇದ್ದಾರೆ. ऐसे नहीं ब्रह्मा बाबा ही चंद्रमा था। ಆ ಥರ ಎಲ್ಲ ಬ್ರಹ್ಮ ಬಾಬಾನೇ ಚಂದ್ರಮ ಆಗಿದ್ದಾರೆ ಅಂತ. वो तो जड़ के रूप में था। ಅವರಂತೂ ಬೇರಿನ ರೂಪದಲ್ಲಿದ್ದರು. एडवांस पार्टी की आत्माओं में बीज रूप में भी कोई चंद्रमा है। ಅಡ್ವಾನ್ಸ್ ಪಾರ್ಟಿ ಆತ್ಮಗಳಲ್ಲಿ ಬೀಜ ರೂಪದಲ್ಲೂ ಸಹ ಒಬ್ಬರು ಚಂದ್ರಮ ಆಗಿದ್ದಾರೆ. और उनका चंद्रवंश भी है। ಮತ್ತೆ ಅವರ ಚಂದ್ರವಂಶನೂ ಸಹ ಇದೆ. वो चंद्रमा की बात मानेंगे, ಅವರು ಆ ಚಂದ್ರನ ಮಾತನ್ನ ಕೇಳ್ತಾರೆ. ऊंच से ऊंच पारधारी भगवान शंकर भी आ जाए तो उसकी बात नहीं माने। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪಾತ್ರಧಾರಿ ಶಂಕರ ಬಂದ್ಬಿಟ್ರೂ ಸಹ ಅವ್ರ ಮಾತನ್ನು ಕೇಳೋದಿಲ್ಲ. बाबा
बाबा ने भी मुरली में बोला है क्या ಬಾಬಾನು ಸಹ ಮುರಳಿಯಲ್ಲಿ ಹೇಳಿದ್ದಾರೆ ಏನಂತ, जो जिस धर्म का होगा वो उसी की बात मानेगा। ಯಾರು ಯಾವ ಧರ್ಮದವರಾಗಿರ್ತಾರೆ ಅವ್ರು ಅವ್ರ ಮಾತನ್ನೇ ನಂಬ್ತಾರೆ, ಕೇಳ್ತಾರೆ, और कोई की बात नहीं मानेगा। ಬೇರೆ ಯಾರ ಮಾತನ್ನು ಕೇಳಲ್ಲ. कहते भी है चाहे ब्रह्मा भी उतर आए ಹೇಳ್ತಾರೆ ಏನಂತ, ಬಲೆ ಬ್ರಹ್ಮನೇ ಇಳಿದು ಬಂದ್ಬಿಡ್ಲಿ, तो भी हम कोई की बात, हम ब्रह्मा की भी बात मानने वाले नहीं। ಆದರೂ ಸಹ ನಾವು ಯಾರ ಮಾತು, ಬ್ರಹ್ಮನ ಮಾತನ್ನು ಸಹ ಕೇಳುವಂಥವ್ರಾಗಿಲ್ಲ ಅಂತ. तो बताया ಅದಕ್ಕೆ ಮತ್ತೆ ಹೇಳಿದರು ಏನಂತ, इतना विशाल ज्ञान है ಇಷ್ಟೊಂದು ವಿಶಾಲವಾಗಿರುವಂಥ ಜ್ಞಾನ ಆಗಿದೆ, लेकिन सहज बहुत है। ಆದರೆ ತುಂಬ ಸಹಜ ಆಗಿದೆ. अरे ये क्या बात हो गई, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದೇನು ಮಾತಾಗಿದೆ, इतना विशाल ज्ञान और सहज कैसे, ಮತ್ತೆ ಇಷ್ಟೊಂದು ವಿಶಾಲವಾಗಿರುವಂಥ ಜ್ಞಾನ ಇದು ಸಹಜ ಯಾವ ರೀತಿ, इतना सहज कैसे हो सकता है। ಇಷ್ಟೊಂದು ಸಹಜ ಯಾವ ಥರ ಆಗ್ಬೋದಾಗಿದೆ, इतना सहज है कि लूले लंगड़े ಇದು ಇಷ್ಟು ಸಹಜವಾಗಿರುವಂಥ ಜ್ಞಾನ ಆಗಿದೆ, ಇದರಲ್ಲಿ ಹೆಳವರೇ ಆಗಲಿ ಕುಂಟರೇ ಆಗಲಿ, कंधे कोड़ी काने कुब्ज ಅಂದರೆ ಕಿವಿ ಇಲ್ಲದೆ ಇರೋರೇ ಆಗಿರಲಿ, ಕಣ್ಣಿಲ್ಲದೆ ಇರೋರೇ ಅಥವಾ ಒಂದು ಕಣ್ಣಿರೋರೇ ಆಗಿರಲಿ ಅಥವಾ ಕಣ್ಣಿಲ್ಲದೆ ಇರೋರೇ ಆಗಿರಲಿ, ये सबको इस ज्ञान को उठाए सकते। ಅಂದರೆ ಯಾವುದೇ ಡಿಫೆಕ್ಟೆಡ್ ಅಂಗಗಳಿರುವಂಥವರೇ ಆಗಿರಲಿ ಎಲ್ಲರೂ ಬಂದ್ಬಿಟ್ಟು ಈ ಜ್ಞಾನವನ್ನು ತಗೋಬೋದಾಗಿದೆ. माताएं जो काका गा भी नहीं पढ़ी हुई होती है वो भी इस ज्ञान को उठा लेती है। ಮಾತೆಯರು ಯಾರು ಕಖಗಾಗನೂ ಸಹ ಓದಿರಲ್ಲ ಅವರು ಸಹ ಈ ಜ್ಞಾನವನ್ನು ತಿಳ್ಕೊಂಡ್ಬಿಡ್ತಾರೆ, होशियार बन जाती है। ತೀಕ್ಷ್ಣ ಬುದ್ಧಿ ಉಳ್ಳವರಾಗೋಗ್ತಾರೆ. वो दीदी दादियां कोई कोई खास पढ़ी लिखी नहीं थी, ಆ ದೀದಿ ದಾದಿಯರು ಸಹ ಏನು ವಿಶೇಷ ಓದಿರುವಂಥವ್ರು ಆಗಿರಲಿಲ್ಲ, उनको बाबा ने पढ़ाई लिखाई पढ़ाई ಅವ್ರಿಗೂ ಸಹ ಬಾಬಾನೇ ವಿದ್ಯಾಭ್ಯಾಸವನ್ನು ಓದಿಸಿದ್ದಾರೆ, ಕಲಿಸಿದ್ದಾರೆ थोड़ी बहुत। ಸ್ವಲ್ಪ ಸ್ವಲ್ಪ. आज इतनी बड़ी संस्था वो कंट्रोल कर रही है। ಆದರೆ ಇವತ್ತು ಅವ್ರು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. वो तो जड़े हैं, ಅವರಂತೂ ಬೇರುಗಳಾಗಿದ್ದಾರೆ. उन जड़ों से भी पावरफुल पार्ट बजाने वाली आत्माएं अभी एडवांस पार्टी में। ಆ ಬೇರುಗಳಿಗಿಂತನೂ ಜಾಸ್ತಿ ಪವರ್ಫುಲ್ ಪಾತ್ರ ಮಾಡುವಂಥ ಆತ್ಮಗಳು ಇವಾಗ ಅಡ್ವಾನ್ಸ್ನಲ್ಲಿ ಬೀಜರೂಪ ಆತ್ಮಗಳಲ್ಲಿದ್ದಾರೆ, जो उससे भी बड़ा हुजूम दुनिया में तैयार करने वाली है। ಅವ್ರಿಗಿಂತ ದೊಡ್ಡ ಗುಂಪನ್ನು ಪ್ರಪಂಚದಲ್ಲಿ ತಯಾರು ಮಾಡುವಂಥವ್ರಾಗಿದ್ದಾರೆ. क्या ब्रह्मा कुमारियों का जो हुजूम है ಏನಂತ ಹೇಳಿದ್ರು, ಬ್ರಹ್ಮಕುಮಾರಿಯರ್ದು ಏನೇ ಗುಂಪಿದೆ वो तो बहुत छोटा सा है, ಅದಂತೂ ತುಂಬ ಚಿಕ್ಕದಾಗಿದೆ, और जो उनका मर्तबा है ಮತ್ತೆ ಅವರ ಮಾನ ಸಮ್ಮಾನ ಏನಿದೆ वो बहुत थोड़ा सा है। ಅದು ಸಹ ತುಂಬ ಸ್ವಲ್ಪ ಆಗಿದೆ. अभी एडवांस पार्टी जब अपने प्रभाव में पहुंचेगी ಆದರೆ ಯಾವಾಗ ಈ ಅಡ್ವಾನ್ಸ್ ಪಾರ್ಟಿ ತಮ್ಮ ಪ್ರಭಾವದಲ್ಲಿ ಹೊರಟೋಗುತ್ತೆ, ತಲುಪುತ್ತೆ, तो बहुत बड़ा रूप होने का। ಅವಾಗ ಇದಂತೂ ಇನ್ನೂ ತುಂಬ ದೊಡ್ಡ ರೂಪ ಆಗಬೇಕಾಗಿದೆ. और उसमें भी माताएं काम करेंगी, ಮತ್ತೆ ಅದರಲ್ಲೂ ಮಾತೆಯರೇ ಕೆಲಸ ಮಾಡ್ತಾರೆ, माताएं कंट्रोल करेंगी, ಮಾತೆಯರೇ ಕಂಟ್ರೋಲ್ ಮಾಡ್ತಾರೆ. क्योंकि माताओं का मर्तबा बाप बढ़ाने के लिए आया हुआ है। ಯಾಕೆಂದ್ರೆ ತಂದೆ ಮಾತೆಯರ ಮರ್ತವ್ಯನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. ऊंची से ऊंची माता कौन है? ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಾಯಿ ಯಾರಾಗಿದ್ದಾರೆ? जगदम्बा। ಜಗದಂಬ ಆಗಿದ್ದಾರೆ. तो जगदम्बा दीदी दादियों के मुकाबले, जो वर्तमान की दीदी दादियों उनके मुकाबले कई गुना बड़ा रूप धारण करने वाली। ಮತ್ತೆ ಯಾ ಜಗದಂಬ ಯಾರಿದ್ದಾರೆ, ಅವರು ಇವಾಗ ಯಾರು ದೀದಿ ದಾದಿಯರಿದ್ದಾರೆ ಅವ್ರ ಹೋಲಿಕೆಯಲ್ಲಿ ಅವ್ರಿಗಿಂತ ತುಂಬ ಪರ್ಸೆಂಟೇಜ್ನಲ್ಲಿ ಜಾಸ್ತಿ ಇನ್ನೂ ದೊಡ್ಡ ರೂಪವನ್ನು ಧಾರಣೆ ಮಾಡ್ಕೊಳೋಂಥವ್ರಾಗಿದ್ದಾರೆ ಇವರು. कई गुना मान मर्तबा धारण करके संसार में प्रत्यक्ष होने वाली। ತುಂಬ ಜಾಸ್ತಿ ಪರ್ಸೆಂಟೇಜ್ನಲ್ಲಿ ಮಾನ ಸಮ್ಮಾನವನ್ನು ಪಡೆದ್ಬಿಟ್ಟು ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗುವಂಥವ್ರಾಗಿದ್ದಾರೆ. ये सब प्रत्यक्ष होना तब होता है जब बाप गुप्त हो जाए। ಇದೆಲ್ಲ ಪ್ರತ್ಯಕ್ಷ ಆಗೋದು ಯಾವಾಗ ಆಗುತ್ತೆ, ಯಾವಾಗ ತಂದೆ ಗುಪ್ತ ಆಗೋಗ್ತಾರೆ. आदि में भी बाप गुप्त हुआ ಆದಿಯಲ್ಲೂ ಸಹ ತಂದೆ ಗುಪ್ತ ಆಗ್ಬಿಟ್ರು. और जड़ों में वो ब्रह्मा कुमार कुमारी अभी प्रत्यक्ष हुए। ಮತ್ತೆ ಬೇರುಗಳಲ್ಲಿ ಆ ಬ್ರಹ್ಮಕುಮಾರ್ ಕುಮಾರಿಯರು ಇವಾಗ ಪ್ರತ್ಯಕ್ಷ ಆಗಿದ್ದಾರೆ. और अभी भी बाप बच्चों की आशा पूरी करेगा, ಮತ್ತೆ ಇವಾಗೂ ಸಹ ತಂದೆ ಮಕ್ಕಳ ಆಸೆಯನ್ನು ಪೂರ್ತಿ ಮಾಡ್ತಾರೆ. क्योंकि एडवांस पार्टी हो चाहे बेसिक नॉलेज की पार्टी हो, ಯಾಕೆಂದ್ರೆ ಅಡ್ವಾನ್ಸ್ ಪಾರ್ಟಿನೇ ಆಗಲಿ ಅಥವಾ ಬೇಸಿಕ್ ಪಾರ್ಟಿನೇ ಆಗಿರಲಿ,
अगर वहाँ अंदर अंदर झगड़ा चल रहा है ಒಂದು ವೇಳೆ ಅಲ್ಲೂ ಸಹ ಒಳಗಡೆ ಜಗಳ ನಡೀತಾ ಇದೆ ಅಂದರೆ तो किस बात को लेकर झगड़ा चलता ಮತ್ತೆ है? ಅದು ಯಾವ ಮಾತನ್ನ ತಗೊಂಡ್ಬಿಟ್ಟು ಜಗಳ ನಡೀತಾ ಇದೆ? मूल झगड़े का मुद्दा कौन सा होता ಆ है? ಜಗಳದ ಮೂಲ ಕಾರಣನೇ ಏನಾಗಿರುತ್ತೆ नहीं मालूम। ಗೊತ್ತಿಲ್ವಾ? अधिकार, ಅಧಿಕಾರ. हमको अधिकार मिलना चाहिए, हमको कुर्सी मिलनी चाहिए। ನಮಗೆ ಕುರ್ಸಿ ಸಿಗಬೇಕಾಗಿದೆ, ನಮಗೆ ಅಧಿಕಾರ ಸಿಗಬೇಕಾಗಿದೆ. हमारी बात क्यों नहीं मानी जाती? ನಮ್ಮ ಮಾತನ್ನ ಯಾಕೆ ಕೇಳೋದಿಲ್ಲ? हमको क्यों नहीं पूछा जाता? ನಮ್ಮನ್ನ ಯಾಕೆ ಕೇಳೋದಿಲ್ಲ? बाहर की दुनिया में भी अधिकार की लड़ाई चलती है ಹೊರಗಡೆ ಪ್ರಪಂಚದಲ್ಲೂ ಸಹ ಅಧಿಕಾರಕ್ಕೋಸ್ಕರ ಜಗಳ ನಡೆಯುತ್ತೆ. और आधार मूर्तों की दुनिया में भी अधिकार की लड़ाई चलती ಮತ್ತೆ है। ಆಧಾರಮೂರ್ತ ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ ಅಧಿಕಾರಕ್ಕೋಸ್ಕರ ಜಗಳ ನಡೆಯುತ್ತೆ. और बीज रूप आत्माओं की तीसरी दुनिया में भी ಮತ್ತೆ ಬೀಜರೂಪ ಆತ್ಮಗಳ ಮೂರನೇ ಪ್ರಪಂಚದಲ್ಲೂ ಸಹ अधिकार की लड़ाई ಅಧಿಕಾರದ ಜಗಳನೇ ನಡೆಯುತ್ತೆ. को बानर सेना कहा जाता है। ಅದಕ್ಕೋಸ್ಕರ ಇದಕ್ಕೆ ವಾನರ್ ಸೇನೆ ಅಂತ ಹೇಳಲಾಗುತ್ತೆ, ಅಂದ್ರೆ ಕೂತಿಗಳ ಸೈನ್ಯ ಅಂತ ಹೇಳಲಾಗುತ್ತೆ. वो आपस में लड़ाई लड़ते हैं। ಅವರು ಪರಸ್ಪರದಲ್ಲಿ ಜಗಳ ಆಡ್ತಾ ಇದ್ದಾರೆ. तो बाप तो सब बच्चों की आशा पूरी करेगा ना? ಮತ್ತೆ ತಂದೆ ಅಂತೂ ಎಲ್ಲ ಮಕ್ಕಳ ಆಸೆಯನ್ನು ಪೂರೈಸ್ತಾರೆ ಅಲ್ವಾ? करेगा कि नहीं करेगा? ಮಾಡ್ತಾರೋ ಇಲ್ವೋ? है? करेगा ಮಾಡೇ ಮಾಡ್ತಾರೆ. तो उनकी आशा पूरी करता है। ಅದಕ್ಕೆ ಮತ್ತೆ ಅವರ ಆಸೆಯನ್ನು ಪೂರ್ತಿ ಮಾಡ್ತಾ ಇದ್ದಾರೆ. अच्छा करो राजा। ಅಚ್ಚಾ ಮಾಡಿ ರಾಜಯ್ಯನ ಮಾಡಿ. लेकिन अंत में क्या होता है? ಆದರೆ ಮತ್ತೆ ಅಂತ್ಯದಲ್ಲಿ ಏನಾಗುತ್ತೆ? माताओं का खूब मर्तबा बढ़ाते हैं। ಮಾತೆಯರು ತುಂಬಾ ಜಾಸ್ತಿ ಮರ್ತವನ್ನ ಹೆಚ್ಚು ಮಾಡ್ತಾರೆ. बढ़ते 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 फिर अंत में क्या करते हैं? ಮತ್ತೆ ಹೆಚ್ಚು ಆಗ್ತಾ 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 ಮತ್ತೆ ಕೊನೆಯಲ್ಲಿ ಏನ್ ಮಾಡ್ತಾರೆ? अरे सीढ़ी का चित्र भूल गए? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಏಣಿಯ ಚಿತ್ರವನ್ನು ಮರ್ತೋಗ್ಬಿಟ್ಟಿದ್ದೀರಾ? हैं? डूबी जा नहीं होती है। ಕೊನೆಯಲ್ಲಿ ಹೋಗ್ಬಿಟ್ಟು ಅದು ಡುಬೀಜ ಆಗೋದಿಲ್ವಾ? फिर जब वो देवियां राक्षसी का रूप धारण करती है, ಮತ್ತೆ ಯಾವಾಗ ದೇವಿಯರು ರಾಕ್ಷಸಿಯರ ರೂಪವನ್ನ ಧಾರಣೆ ಮಾಡ್ಕೊಂತಾರೆ, तामसी रूप धारण करती है, ತಾಮಸಿ ರೂಪವನ್ನ ಧಾರಣೆ ಮಾಡ್ಕೊಂತಾರೆ, तो फिर उनको डुबो दिया। ಅವಾಗ ಅವ್ರನ್ನ ಮತ್ತೆ ಮುಳುಗಿಸ್ಬೇಕಾಗತ್ತೆ. क्योंकि जब सत्य प्रत्यक्ष होता है ಯಾಕಂದ್ರೆ ಯಾವಾಗ ಸತ್ಯ ಪ್ರತ್ಯಕ್ಷ ಆಗುತ್ತೆ तो वो सब डूब जाते ಅವಾಗ ಅವರೆಲ್ಲರೂ ಮುಳುಗೋಗ್ತಾರೆ. हैं। और सत्य है एक, ಮತ್ತೆ ಸತ್ಯ ಅಂತೂ ಆಗಿದೆ ಒಬ್ರು. ऐसे नहीं कि तीन दादियां तिरंगे झंडे में बैठाई दी जाए। ಆ ಥರ ಅಲ್ಲ, ಮೂರು ದಾದಿಯರನ್ನ ತಿರಂಗ ಫ್ಲಾಗ್ ಏನಿದೆ ಬಾವುಟ, ಅದರಲ್ಲಿ ಮೂರು ದಾದಿಯರನ್ನ ಕೂರಿಸ್ಬಿಟ್ರೆ और वो त्रिमूर्ति शिव बन जाएगा। ಮತ್ತೆ ಅವರು ತ್ರಿಮೂರ್ತಿ ಶಿವ ಆಗೋಗ್ತಾರೆ. ಆ ಥರ ಅಲ್ಲ, तीन मूर्तियां शिव बन जाएगी क्या? ಮೂರು ಮೂರ್ತಿಗಳು ಶಿವ ಆಗೋಗ್ತಾರ? तीन मूर्तियां ऊंचे ऊंचे भगवान बाप बन जाएंगी क्या? ಮೂರು ಮೂರ್ತಿಗಳು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ತಂದೆ ಆಗೋಗ್ತಾರ? नहीं, ಇಲ್ಲ. तीन मूर्तियों में एक ही मूर्ति सबसे ऊंची से ऊंची है। ಮೂರು ಮೂರ್ತಿಗಳಲ್ಲಿ ಒಬ್ಬರೇ ಮೂರ್ತಿ ಇದ್ದಾರೆ, ಅವರೆಲ್ಲರಿಗಿಂತ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ. जो भगवान के रूप में संसार में प्रत्यक्ष हो सकती है। ಅವ್ರದೇ ಭಗವಂತನ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರತ್ಯಕ್ಷತೆ ನಡೆಯುತ್ತೆ. तो बाप अंत में फिर प्रत्यक्ष होता है ಮತ್ತೆ ತಂದೆ ಅಂತ್ಯದಲ್ಲಿ ಮತ್ತೆ ಪ್ರತ್ಯಕ್ಷ ಆಗ್ತಾರೆ. और प्रत्यक्ष होकर के एक तरफ आखिरी स्थापना का नजारा, ಮತ್ತೆ ತಂದೆ ಯಾವಾಗ ಕೊನೆಯಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅವಾಗ ಏನಾಗುತ್ತೆ, ಒಂದು ಕಡೆ ಪ್ರತ್ಯಕ್ಷತೆಯ ದೃಶ್ಯ ಆಗಿರುತ್ತೆ, और आखिरी विनाश का नजारा होता है, ಮತ್ತೆ ಇನ್ನೊಂದು ಕಡೆ ಕೊನೆಯಲ್ಲಿ ವಿನಾಶದ ದೃಶ್ಯನೂ ಆಗಿರುತ್ತೆ. और नई दुनिया की स्थापना। ಮತ್ತೆ ಆವಾಗ ಹೊಸ ಪ್ರಪಂಚದ ಸ್ಥಾಪನೆ ಆಗೋಗುತ್ತೆ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 413, ಫರೀದಾಬಾದ್ ಹರಿಯಾಣ. ಮುರಳಿ ತಾರೀಕಾಗಿತ್ತು 10/2/67. ನುಡಿಸಿರುವಂಥ ತಾರೀಕು 3/4/2006. ಓಂ ಶಾಂತಿ.